ಅದೇನಿದು ಸೀರೆ ಉಟ್ಕೊಂಡಿಲ್ಲ, ಉಟ್ಕೊ ಮೊದ್ಲು. ಅಯ್ಯೋ ತಾಯಿ, ಮಾಡಿದ್ಮೇಲೆ ಸೀರೆ ಉಟ್ಕೊಂಗಾಯ್ತು. ಬಾಯ್ಲಿ, ನಾನು ಉಡಿಸ್ತೀನಿ ನಿಂಗೆ. ಬಾ, ಎತ್ತು ಮೇಲೆ. ಎಲ್ಲೋ ನಿಂದು ಕಾಣ್ತಾ ಇಲ್ಲ. ಏ, ನಿಮ್ಮ ಅವ್ವ ಕಟ್ಟಿರೋ ಹುಡ್ದಾರ ಕಾಣ್ತಾ ಇಲ್ವಲ್ಲ ಎಲ್ಲಿ ಅಂದೆ. ನಾನು ಅದನ್ನೇ ಹೇಳುದು. ಅದೇ ಎಲ್ಲಿ? ಅಲ್ಲ, ತರ ತಂದೆ. ಬಿಡು, ಅದೇನ್ ಹಂಗ್ ಹಿಡ್ಕೊಂಡಿದೀಯ. ತರ ತಂದೆ. ಚೆನ್ನಾಗಿರೋ ಸೀರೆ ಅಲ್ವಾ ತರದು? ಒಳಗಡೆ ಇರೋದೆಲ್ಲ ಈಚೆ ಕಾಣ್ತೈತಲ್ವೋ? ಯಾರ್ದ? ನಿಮ್ಮ ಅವ್ವಂದ? ಅಯ್ಯೋ ಶೀಲಾ, ನಿನ್ನ ಲವ್ ಮಾಡಿದ್ಮೇಲೆ ಸೀರೆ ಉಡುವಂಗಾಗೋಯ್ತು. ದೇವ್ರೇ ಏನೋ, ದೇವ್ರೇ ಕಾಪಾಡ್ಬೇಕನ್ನ. ಲವ್ ಪ್ರೀತಿಗೋಸ್ಕರ ಯಾರ್ಯಾರೋ ಏನೇನೋ ತ್ಯಾಗ ಮಾಡ್ತಾ ಇದ್ದಾರಂತೆ. ಆಫ್ಟರ್ ಆಲ್ ಒಂದ್ ಸೀರೆ ಉಟ್ಕೊಳಕ್ ಹಿಂಗ್ ಆಡ್ತಾ ಇದೆಯಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಾನು ಅವನ್ನೇ ಮದುವೆ ಆಯ್ತೀನಿ, ಹೋಗು. ಚಿನಾಲಿ ಮಳ್ಳಿ ಮಳ್ಳಿ ಮಂಚದ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಒಂದಿಲ್ಲಂತ ಹಂಗಾಯ್ತು ನಿನ್ ಕತೆ. ಚಿನ್ನ ಅದಿರ್ಲಿ, ಈ ಸೀರೆಯಲ್ಲಿ ಹೆಂಗ್ ಕಾಣ್ತಾ ಇದೀನಿ? ಹೆಂಗ್ ಕಾಣ್ತಾ ಇದೀಯಂತ? ಲೋ, ನಿಮ್ಮವ್ವ ನಿನ್ನ ಗಂಡ ಗಡಿಯೋದಕ್ಕಿಂತ ಹೆಣ್ಣಾಗ ಹಡ್ದ್ಬಿಟ್ಟಿದ್ರೆ ಸೂನ್ಗಳ್ಳಿ ಗಂಡೆಕ್ಳಿಗೆಲ್ಲ ಒಳ್ಳೆ ಹಬ್ಬ ಆಗೋಯ್ತಿದ್ದೆ ಕಾಲ. ನೀನು ನನ್ನ ಆಡೋ ಕೋತಿ ಅಂತೀಯ? ಬೇಡ ಬೇಡ ಬೇಡ, ಬಾ ಬಾ ಬಾ. ನನ್ ಚಿನ್ನ ಅಲ್ವಾ, ನನ್ ಬಂಗಾರ ಅಲ್ವಾ, ನನ್ ಮುದ್ದು ಅಲ್ವಾ. ಹುಡುಗರು ಯಾಕಪ್ಪ ಬಿದ್ದೋಯ್ತಾರೆ ಅಂತಂದ್ರೆ, ಚಿನ್ನ ರನ್ನ ಚಿನ್ನ ಅಂದ್ಬಿಡ್ತೀರಿ. ಅದೇ ಕಣೆ ಹುಡುಗಿರ್ ಸೈಡ್. ಹಂಗೇನಿಲ್ಲ ಕಣೋ, ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಕಣೋ. ಸರಿಯಾಗಿ ಇಟ್ಕೋ, ಎಲ್ಲ ಎತ್ತಗೂ ನಿಲ್ತಾನೆ ಇಲ್ಲ ಇದು. ಅವನ್ನ ಇದೇ ಜಾಗಕ್ಕೆ ಬರಕ್ ಹೇಳಿದೀನಿ, ಇಲ್ಲಿಗೆ ಅವ್ನ್ ಬರ್ತಾನೆ. ಬರ್ಲಿ ಬರ್ಲಿ ಅವನು, ಬರ್ಲಿ ಅವನು. ಇನ್ಯಾವ ಹುಡುಗಿರ್ ಸವಾಸಕ್ಕೆ ಹೋಗ್ಬಾರ್ದು. ಹಂಗ ನೋಡು ಪಾಪ, ನನ್ನನ್ನ ಪ್ರೀತಿ ಮಾಡದ್ ಬಿಟ್ರೆ ಬೇರೆ ಏನು ತಪ್ಪು ಮಾಡಿಲ್ಲ. ಅವನ್ಗೇನು ತೊಂದ್ರೆ ಮಾಡ್ಬೇಡ ಕಣೋ. ನನ್ಗೂ ಗೊತ್ತಕ್ಕ ಓಲೆ, ಇವತ್ತಿತ್ತು ನಾಳೆ ಹೋಗೋಳ್ ನೀನು. ಅವನು ನಾನು ಜೀವನ್ ಪರ್ಯಂತ ಊರಲ್ಲಿರೋರು. ನಾನು ಅವನಿಗೆ ಹೆಚ್ಚು ಕಮ್ಮಿ ಮಾಡ್ಬಿಡ್ತೀನ. ಹೋಗಲ್ಲೇ ಏನಾದ್ರು ಒಂದು ಹೇಳಿದ್ರು ನೋಡ್ತಾ ಇರೋ. ನೋಡ್ತಿ ಹುಷಾರು, ಎಲ್ಲೆಲ್ಲಾದ್ರೂ ಕೈ ಬಿಟ್ಬಿಟ್ಟಾನು. ಹೋಗಿ ನನ್ನ ಮುಟ್ಟಿ. ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ಬರೋದಕ್ಕೆ ಯಾಕೆ ಇಷ್ಟೊಂದು ತಡ? ಚಿನ್ನ ತುಂಬಾ ಲೇಟ್ ಆಯ್ತಾ ಚಿನ್ನ? ಏನ್ ಬತ್ತಿ ಅನ್ಬಿಟ್ಟು ಆ ನಿಜ್ಗುಂಡ್ ಅಂಗಡಿಗೆ ಹೋಗ್ಬಿಟ್ಟು ಮೈಸೂರು ಪಾಕು ಜಿಲೇಬಿ ತರಬೇಕು. ಇಷ್ಟೊತ್ತು ಆಗೋಯ್ತು ಚಿನ್ನ. ಛೀ, ಅವನಂಗಡಿದ ಬೇಡಪ್ಪ, ಅದೆಲ್ಲ ಬರೀ ಕೊಳಕ್ಲು ತಿಂಡಿ, ನನಗ್ ಬೇಡ. ಅದು ಇವತ್ತು ಹಬ್ಬ ಅಲ್ವಾ, ಹೊಸ್ತಾಗಿ ಅದೇ ತಾನೇ ತಂದಿದ. ನಾನು ಹೊಸ್ತಾಗಿನೇ ತಂದಿದ್ದೀನಿ. ಒಂದೇ ಒಂದ್ ಮೈಸೂರು ಪಾಕ್ ತಿನ್ನು ಚಿನ್ನು. ರೀ, ನಂಗೆ ತುಂಬಾ ನಾಚಿಕೆ ಆಗ್ತಾ ಇದೆ ರೀ.
ಚಿನ್ನು ಹಾ. ಒಂದೇ ಒಂದು ಆರ್ತಿನ ಚಿನ್ನು ಚಿನ್ನು ಹಾ ಇದೇನ್ ತಿನ್ನು ಮೀಸೆ ಸಿಗ್ತೈತೆ ಏ ಹೆಣ್ಮಕ್ಳು ಮುಖದಲ್ಲಿ ಎಲ್ಲಾದ್ರೂ ಮೀಸೆ ಇರುತ್ತಾ? ರಾತ್ರಿ ಮಾವಿನ ಹಣ್ಣು ತಿಂದಿದೆ, ಅದ್ರ ಸಿಪ್ಪೆ ಮೂತಿ ಕಚ್ಕೊಬಿಟ್ಟಿದೆ ಅಂತ ಕಾಣಿಸುತ್ತೆ. ಹಂಗಂದ್ಯಾ? ಓ. ಇನ್ಮೇಲೆ ನೀನು ಮಾವಿನ ಹಣ್ಣೆಲ್ಲ ತಿನ್ನೋಕೆ ಹೋಗ್ಬೇಡ. ಮತ್ತೆ ಸೇಬೆ ಹಣ್ಣು, ಹಾ. ದ್ರಾಕ್ಷಿ ಹಣ್ಣು, ಹಾ. ಸೀಬೆ ಹಣ್ಣು ಹಾ. ಅಂಥವನ್ನೇ ತಿನ್ನು. ಸರಿ ಡಾರ್ಲಿಂಗ್ ನಿಮ್ಮನ್ನ ನೋಡ್ತಾ ಇದ್ರೆ ಒಂದೇ ಒಂದು ಹಾಡಾಡ್ಬೇಕು ಅನ್ನಿಸ್ತಾ ಇದೆ ಡಾರ್ಲಿಂಗ್. ಹೌದಾ ನನ್ನ ಬಂಗಾರ? ಓ ಮತ್ ಶುರು ಮಾಡ್ಬಂತೆ. ಶುರು ಹಚ್ಕೊಳ್ಳಿ. ಕರೆಂಟ್ ಹೋದ ಟೈಮಲ್ಲಿ
ಫೋನ್ ಮಾಡಿದ್ದು. ಸರಿ ಕಣ, ಇವತ್ತು ಶೀಲಾ ನನಗೆ ಚಾಕ್ಲೇಟ್ ಕೊಟ್ಬಿಟ್ಟು ಹೋದಂಗೆ ನಾಳಕ್ಕೆ ನಿನ್ ಚಾಕ್ಲೇಟ್ ಕೊಟ್ಬಿಟ್ಟು ನಮ್ ತಮ್ಮಯ್ಯಪ್ಪನ ಕುಂಟು ಜೊತೆ ಹೋಗುದಿಲ್ಲ ಅಂತ ಹೇಳ್ತೀನಿ. ಅದು ಸರಿ ಕಲ ಅಣ್ಣ, ನೀನ್ ಹೇಳ್ತಾ ಇರೋದು ಒಂಥರ ಸರಿಯೇ ಅಣ್ಣ. ಈಗ ಒಂಥರ ಮಾಡಿದ್ರ ಕೊನೆಯಿಂದ ಕಿವಿಯ ಒಂದ್ ಹೇಳ್ತೇನೆ, ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅವ್ರ ಬಣ್ಣ ಏನಂತ ಗೊತ್ತಾಯ್ತದೆ. ಹಿಂಗ ಮಾಡ್ಬೇಕಣ್ಣ. ಸರಿ ನಡಿ ಮಂದ, ಸರಿ ಬಾ ನಡಿ ಮಂದ. ಯಾಕಮ್ಮ, ನೀನಾದ್ರೂ ಅರ್ಥ ಮಾಡ್ಕೊ. ನೋಡು, ಹೇಗಾದ್ರೂ ಮಾಡಿ ನಡೀಲೇಬೇಕಲ್ವಾ ಅಣ್ಣ. ನನಗೂ ಅಷ್ಟೇ ಅಣ್ಣ, ನಡೆಯೋದಕ್ಕಾಗ್ತಾ ಇಲ್ಲ. ಕಾಲೆಲ್ಲ ತುಂಬಾ ನೋವಾಗ್ತಿದೆ. ಇನ್ನು ಎಷ್ಟು ದೂರ ಅಂತ ಹೀಗೆ ಕರ್ಕೊಂಡು ಹೋಗ್ತೀಯ? ನಿಜನಮ್ಮ, ನಿಜ. ಎಷ್ಟೇ ದೂರ ಹೋದ್ರು ನಮ್ಮವರು ಅಂತ ಯಾರು ಇಲ್ಲಮ್ಮ. ಹಸಿವು, ಕಷ್ಟ, ದುಃಖ, ದುಮಾನಗಳು ನಮ್ಮಿಂದ ಬರ್ತಾ ಇದೆ ಹೊರ್ತು ನಮ್ಮವರು ಅಂತ ಇಲ್ಲಿ ನಮ್ಮಿಂದ ಬರೋರು ಯಾರು ಇಲ್ಲಮ್ಮ. ಯಾರು ಇಲ್ಲ ತಪ್ಪಲಿಗಳಮ್ಮ. ಹೌದಣ್ಣ, ಹೌದಣ್ಣ, ಹೌದು. ಎಲ್ಲ ಇದ್ರು ಕೂಡ ಈಗ ನೋಡಿದ್ರೆ ಯಾರು ಇಲ್ಲದೆ ತಪ್ಲೆಗಳಾಗ್ಬಿಟ್ಟಿದೀವಣ್ಣ. ಇಲ್ಲಮ್ಮ, ಇಲ್ಲ, ನಾವು ಯಾವತ್ತು ತಪ್ಪಲಿಗಳಮ್ಮ. ಜಗತ್ತಿನಲ್ಲಿ ಇನ್ನುವೇ ಸೂರ್ಯ ಚಂದ್ರ ಮಳೆ ಬೆಳೆಗಳಾಗ್ತಾ ಇದೆಯಮ್ಮ. ನಾವು ಕೈ ಬಿಡಿ ಬೆಳೆದರೆ ಈ ನಮ್ಮ ಅವ್ವಂದಿರು, ಅಪ್ಪಂದಿರು, ಈ ಅಣ್ಣ ನಮ್ಮ ತಮ್ಮಂದಿರು ಯಾವತ್ತು ನಮ್ಮ ಬರೀ ಕೈಲಿ ಕಳ್ಸಲ್ಲಮ್ಮ, ಕಳ್ಸಲ್ಲ. ಬನ್ನಿ, ನಾವು ಸಂಕೋಚ, ನಾಚಿಕೆ ಎಲ್ಲಾನು ಬಿಟ್ಟು ಮೂವರು ಕೈ ಬಿಡಿ ಭಿಕ್ಷೆ ಬಿಡೋಣ ಅಮ್ಮ. ಅವ್ವ, ನಮ್ ತಂಗಿಂದಿರು ಊಟ ಮಾಡಿ 3 ದಿನ ಆಯ್ತು ಕಣ್ರವ್ವ. ಏನಾರು ಇದ್ರೆ ಹಾಕ್ರವ್ವ. ಅವ್ವ, ಅಮ್ಮಂದಿರ, ಊಟ ಹಾಕ್ರವ್ವ. ಊಟ ಮಾಡಿ 3 ದಿನ ಆಯ್ತು. ನಿಮ್ ಮಕ್ಳು ಉಂಡ್ಬಿಟ್ಟು ತಂಗ್ಳಲ್ಲ ಅದೇ ಹಾಕಿ, ಅದೇ ನಮ್ಗ್ ಪರಮ ಅನ್ನ. ಅನ್ನ ಹಾಕ್ರವ್ವ, ಅನ್ನ ಹಾಕಿ. ಬೇಡೋ ಕೈ ನಮ್ಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮ್ಮದಲ್ಲ, ಬೇಡದಿರೇ ಗತಿಯಿಲ್ಲ. ನಮಗ್ಯಾರು ದಿಕ್ಕಿಲ್ಲ, ಧರ್ಮ ನೀಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ. ಬೇಡೋ ಕೈ ನಮ್ಮದಲ್ಲ, ಬೇಡದಿರೇ ಗತಿಯಿಲ್ಲ. ಅಮ್ಮ ಹಸಿವು ಕಾಡುತ್ತಿದೆ, ಕಾಡುತ್ತಿದೆ. ಬೇಡೋ ಕೈ ನಮ್ಮದಲ್ಲ, ಬೇಡದಿದೆ ಗತಿಯಿಲ್ಲ. ಸೋಂಬೇರಿಯನ್ನ ಬೇಡಿ ನಾವಿಂದು ಅನಾಥರಾದು, ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆ ನೀಡಿ. ಸೋಂಬೇರಿಯನ್ನ ಬೇಡಿ ನಾವಿಂದು ಅನಾಥರಾದು, ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆ ನೀಡಿ. ಕಲ್ಲಾದ ದೇವನು ಈ ಜನ್ಮ ಕೊಟ್ಟನು, ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು.
ನಿಮ್ಮ ತಮ್ಮ ಬೇಡುವೆ ನಾನು, ದಯೆ ಮಾಡಿ ಭಿಕ್ಷೆ ನೀಡಿ, ದಯೆ ಮಾಡಿ ಕಾಸ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿಗೆ ಗತಿಯಿಲ್ಲ, ನಮಗಾರು ದಿಕ್ಕಿಲ್ಲ. ಧರ್ಮ ನೀಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ. ಅಂದವಾದ ಹೆಣ್ಣಿಗೆ ಕೋಟಿ ಜನ್ಮ ಕೊಟ್ಟುವರು, ಕುರುಪಿಯಾದರೆ ಬೀದಿ ನಾಯಿ ಎನ್ನುವರು. ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು, ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು. ನಿಮ್ಮ ತಂಗಿ ಬೇಡುವೆ ನಾನು, ದಯೆ ಮಾಡಿ ಭಿಕ್ಷೆ ನೀಡಿ, ದಯೆ ಮಾಡಿ ಕಾಸ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿರೆ ಗತಿಯಿಲ್ಲ, ನಮಗಾರು ದಿಕ್ಕಿಲ್ಲ. ಧರ್ಮ ನೀಡಿ ನೀವೆಲ್ಲ, ಧರ್ಮ ನೀಡಿ ನೀವೆಲ್ಲ. ಓ ಹಲೋ ನೋಡ್ದಾಗಿದೆಯಲ್ಲ ಸತೀಶ್, ಸತೀಶ್ ಏನಪ್ಪ ಈ ವಿಚಿತ್ರ? ವಿಚಿತ್ರವಲ್ಲ, ಇದು ನಮ್ಮ ಜೀವನದ ಸಚಿತ್ರ. ಶ್ರುತಿ, ಯಾರಮ್ಮ ಅದು? ಈ ಭಿಕ್ಷುಕರನ್ನ ಭಿಕ್ಷಿಸಿದ್ದ ಭಿಕ್ಷೆ ಬೇಡದೆ, ಭಿಕ್ಷೆ ಬೇಡದೆ ಕಾಡ್ತಾ ಇರೋದು ಯಾರಮ್ಮ? ಸತೀಶ, ನಾನಪ್ಪ ಬಡ್ಡಿ ಬಂಗಾರಪ್ಪನ ಮಗ ತಿರುಪತಿ. ಏನಪ್ಪ ನಿಮ್ಮ ಬಾಳು ದಡ ಸೇರಿದ ದೋಣಿ ಅಂತಾಗಿದಲ್ಲಪ್ಪ. ನಿಜ ಸ್ವಾಮಿ, ನಿಮ್ಮಂತ ಸಾಹುಕಾರ ದಬ್ಬಾಳಿಕೆಗೆ ಬಾಳು ತರಗಲಿ ಅಂತಾಗಿದೆಯಪ್ಪ. ನಿಮ್ಮ ಅಣ್ಣನಿಗೂ ನಿಮ್ಮ ಅಪ್ಪನಿಗೂ ಹೊಟ್ಟೆ ತುಂಬಾ ಹಾಲು ಕುಡಿ ಕೇಳು ತಿರುಪತಿ, ಹೊಟ್ಟೆ ತುಂಬಾ ಹಾಲು ಕುಡಿ ಕೇಳು. ನೀ ತಪ್ಪು ತಿಳ್ಕೊಂಡಿದ್ಯಾ ಸತೀಶ್? ನಾನು ನಮ್ಮಣ್ಣ ನಮ್ಮ ಅಪ್ಪನ ತರ ಅಯೋಗ್ಯನಲ್ಲ. ನಿಮ್ ಸಂಸಾರನ ಸರಿಪಡಿಸ್ಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಏನ್ ಸ್ವಾಮಿ, ನಮ್ ಸಂಸಾರದ ಬಗ್ಗೆ ಕನಿಕರದಿಂದ ಮಾತಾಡಿದೆ ಬುದೇ? ಹೌದಪ್ಪ, ನಿಮ್ ತಂಗಿನ ಮದುವೆ ಆಗಿ ನಿಮ್ಮ ಅಣ್ಣ ನಮ್ಮ ಅಪ್ಪ ಮಾಡಿದ್ದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು. ಬರೋ ಅಷ್ಟರಲ್ಲಿ ಈ ದುರಂತ ನಡೆದೋಗಿದೆ. ಸಾಕಪ್ಪ ಸಾಕು. ನಮ್ಮಂತ ಬಡವ್ರ ಮೇಲೆ ನಿಮ್ಗೆ ಕಿಂಚಿತ್ತು ಕರುಣೆ ಇದೆಯಲ್ಲಪ್ಪ, ಅಷ್ಟೇ ನಮಗ್ ಸಾಕು. ಸತೀಶ, ಈಗಲೂ ಕಾಲ ಮಿಂಚಿಲ್ಲ. ನಿನ್ ಸಂಸಾರನ ನಾನ್ ಸರಿ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನ್ ಮಾಡ್ಬೇಕಾಗಿರೋ ಕೆಲಸ ಒಂದಿದೆ, ಅದು ಮುಗಿಸ್ಬಿಟ್ಟು ಬರ್ತೀನಿ. ಇಂಥ ಸಮಯದಲ್ಲಿ ನಿನ್ನ ಬಿಟ್ಟು ನನಗೆ ಮನ್ಸಾಯ್ತಾ ಇಲ್ಲ. ನನ್ನ ಕರ್ತವ್ಯದ ಮೇಲೆ ನಾನು ಹೋಗ್ಲೇಬೇಕಾಗಿದೆ. ನಾನು ಬರೋ ತನಕ ನೀನು ಹುಷಾರಾಗಿರು. ನಾನು ಬರ್ತೀನಪ್ಪ. ಅಣ್ಣ ಅಮ್ಮ ಒಬ್ಬಳೇ ಇರ್ತಾರೆ, ಬಾ ಅಣ್ಣ ಹೋಗೋಣ. ಹೌದಮ್ಮ, ಹೌದು. ನಮಗೋಸ್ಕರ ಹುಟ್ಟಿನಿಂದ ಅವಳ ಜೀವವನ್ನೇ ನಮಗೋಸ್ಕರ ತೇಯಿದಳಮ್ಮ. ಏನಾದ್ರು ನಮ್ಮ ಅಪ್ಪ ಅಂದಿರು ಏನಾರು ಹಾಕಿದಾರಮ್ಮ. ಅಣ್ಣ ತೋರಣ, ನಮ್ಮ ಮೇಲೆ ಕರುಣೆ ತೋರಿ ಒಂದಿಷ್ಟು ಹಾಕಿದ್ದಾರೆ. ಇವತ್ತಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಆಗತ್ತಣ್ಣ, ಬನ್ನಿ ಹೋಗೋಣ.
ಹಾಗಾದ್ರೆ ನಡೀರಮ್ಮ, ಹೋಗ್ಬೇಕಾದ್ರೆ ಯಾವ್ದಾರ ದಾರಿಲಿ ಒಂದು ಹೋಟೆಲ್ ಊಟ ತಕೊಂಡು ಅಮ್ಮನ ಜೊತೆಲಿ 4 ಜನ ಊಟ ಮಾಡೋಣ. ಸರಿ ಬಾಣ ಹೋಗೋಣ. ಜಗದ ನಿಯಮವೇ ವಿಚಿತ್ರವಾಗಿದೆ. ನಾ ರಚಿಸಿದ ಜಗತ್ ನಾಟಕ ರಂಗದಲ್ಲಿ ಈ ಖಳನಾಯಕನ ಪಾತ್ರ ಕಳೆಕಟ್ಟಿದೆ. ಹದಬದೆಯ ಉಕ್ಕಿನ ಕೋಟೆ ನನ್ನ ಒಂದೇ ಒಂದು ವಜ್ರ ಮುಷ್ಟಿಗೆ ಅಲ್ಲೋಲ ಕಲ್ಲೋಲವಾಗಿದೆ. ಈ ಅವಿನಾಶನ ಕಡೆಗಣ್ಣಿನ ಕುಡಿ ನೋಟಕ್ಕೆ ಸೋಲದ ಸುದ್ದಿಯು ಇಂದು ಬೀದಿ ಪಾಲಾಗಿದ್ದಾಳೆ. ಕಣ್ಣೀರಿನಲ್ಲೇ ಕೈ ತೊಳೆಯುವಂತಾಗಿದೆ. ನಾ ಇಟ್ಟ ಹೆಜ್ಜೆಗೆ ಪ್ರತಿ ಹೆಜ್ಜೆ ಇಟ್ಟ ರಾವಣನ ಸಂಸಾರ ಪ್ರತಿ ಹೆಜ್ಜೆ ಇಟ್ಟು ಛಿದ್ರವಾಗಿದೆ. ಇದೇ ಸರಿಯಾದ ಸಮಯ. ಗುರು ಇಟ್ಟು ಬಾಣವನ್ನು ಬಿಟ್ಟರೆ ಅದು ತಲುಪಬೇಕಾದ ಜಾಗಕ್ಕೆ. ಶಾರದಮ್ಮ, ಅಂತೂ ನಿನ್ನ ಬಾಳು ತೋಳದ ಕೈಗೆ ಸಿಕ್ಕ ಕುರಿಯಂತಾಗಿದೆ. ನೋಡಿ ಸಾವುಕಾರ್ರೆ, ಜೀವನ ಅನ್ನೋದು ಒಂಥರ ಗಡಿಯಾರ ಇದ್ದ ಹಾಗೆ. ಗಡಿಯಾರದ ಒಳಗಡೆ ಆ ಮುಳ್ಳು ತಿರುಗ್ತಾ ಇರ್ತಾವಲ್ಲ, ಆ ಮುಳ್ಳು ಈಗ ಸದ್ಯಕ್ಕೆ ನೀವು ಒಂದು ಮೇಲಾಗಿರ್ಬೋದು, ನಾವು ಕೆಳಗಿರ್ಬೋದು. ಆದ್ರೆ ಕೆಳಗಿರೋ ಮುಳ್ಳು ಮೇಲ್ ಬಂದೇ ಬರುತ್ತೆ. ಆಮೇಲೆ ಮೇಲಿರೋ ಮುಳ್ಳು ಕೆಳಗೆ ಬಿದ್ದು ಪಾತಾಳಕ್ಕೆ ತಲುಪಬಹುದು. ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಸ್ವಾಭಿಮಾನದ ಮಾತುಗಳಿಗೆ ಮಾತ್ರ ಕಡಿಮೆ ಇಲ್ಲ. ಸ್ವಾಭಿಮಾನ ಅನ್ನೋದು ಯಾರು ಭಿಕ್ಷೆಯಾಗಿ ಕೊಡುವಂಥದ್ದಲ್ಲ. ಈ ಸಮಾಜದಲ್ಲಿ ಬದುಕೋ ಪ್ರತಿಯೊಂದು ಜೀವಿಯ ಹಕ್ಕು. ಹಕ್ಕು ಆ ಹಕ್ಕನ್ನೇ ಕಿತ್ತು ಕತ್ತನ್ನೇ ಮೇಲೆ ಕೆತ್ತದಂತೆ ಮಾಡಿದ್ದಾನೆ ಈ ಅವಿನಾಶ್. ಏನೋ ಏನೋ ಏನ್ ಅನ್ಕೊಂಡಿದೀಯೋ ನೀನು? ನಿನ್ನಂತ ದುರ್ಮಾರ್ಗಿಗಳ ಹಂಗಲ್ಲಿ ಬದುಕಬೇಕು ಅಂತ ಅನ್ಕೊಂಡಿದೀಯೇನೋ ನನ್ನನ್ನ? ಇಲ್ಲ ಕಣೋ, ನನ್ನ ಮಕ್ಕಳನ್ನ ನನ್ನ ಕರುಣ ಬಳ್ಳಿಯನ್ನೇ ಅವ್ರಿಗೆ ಬತ್ತಿ ಮಾಡಿ, ನನ್ನ ಕಣ್ಣೀರನ್ನೇ ಅವ್ರಿಗೆ ಎಣ್ಣೆ ಮಾಡಿ, ಅದ್ರ ಜ್ಯೋತಿನಲ್ಲಿ ನನ್ನ ಮಕ್ಕಳನ್ನ ಬೆಳೆಸಿದೀನಿ ಕಣೋ. ನೀ ನಚ್ಚಿದ ಜ್ಯೋತಿಗೆಲ್ಲಿ ಮೈ ಕಾಯಿಸಿಕೊಳ್ಳೋನೆ ಈ ಅವಿನಾಶ್. ನೋಡು ಶಾರದಮ್ಮ, ಈಗ್ಲೂ ಕಾಲ ಮಿಂಚಿಲ್ಲ. ಈಗ್ಲೂ ಕೂಡ ನೀನು ನನ್ನ ಮಾತನ್ನು ಕೇಳೋದಾದ್ರೆ ನಿನ್ನ ಗದ್ದೆ, ಮನೆ, ಹೊಲ ಎಲ್ಲನೂ ವಾಪಸ್ ಕೊಡ್ತೇನೆ. ನೋಡೋ, ಆಯ್ತು, ನೀನ್ ಹೇಳೋ ಮಾತು ನ್ಯಾಯಸಮ್ಮತವಾಗಿದ್ರೆ ಖಂಡಿತ ನಾನು ಅದನ್ನ ಕೇಳ್ತೀನಿ. ಅದೇನಂತ ಹೇಳು. ಶಾರದಮ್ಮ, ದಿನೇ ದಿನೇ ನನ್ನ ಕನಸು ಮನಸ್ಸಿನಲ್ಲೂ ನಿನ್ನ ಮಗಳ ಯೌವನ ಕಾಣಿಸ್ತಾ ಇದೆ. ಒಂದೇ ಒಂದು ರಾತ್ರಿ ನನ್ನ ಮಂಚಕ್ಕೆ ಕಳುಹಿಸು, ನಿನ್ನ ಸಂಪೂರ್ಣ ಆಸ್ತಿಯನ್ನು ಬಿಟ್ಟು ಕೊಡುತ್ತೇನೆ. ಏನೋ ಏನೋ ಅನ್ಕೊಂಡಿದೀಯ ನೀನ್ ನನ್ನ ತಲೆ ಹಿಡಿಕೆ ಅನ್ಕೊಂಡಿದೀಯೇನೋ ನೀನು? ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮಪ್ಪನ್ಗೆ ಒಬ್ಬನಿಗೆ ನಿನ್ನ ಹೆತ್ತಿಲ್ಲ ಕಣೋ. ನಿಮ್ಮಮ್ಮ ನಿಮ್ಮಪ್ಪನ್ಗೆ ಒಬ್ಬಂಗೆ ಹೆತ್ತಿದ್ರೆ ನೀನ್ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಸುಮ್ಮನೆ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೊಂಟೋಗು. ನನ್ನ ಕಣ್ಣು ಮುಂದೆ ಏನಾದ್ರೂ ಇಲ್ಲೇ ನಿಂತ್ಕೊಂಡ್ರೆ ಆ ಕಾಳಿ ಮುಂದೆ ಕುರಿನ ಬಲಿ ಕೊಡ್ತಾರಲ್ಲ ಹಾಗೆ ನಿನ್ ರಕ್ತನ ಗಟ್ಟ ಗಟ್ಟ ಕುಡಿದು ಬಿಡ್ತೇನೆ.
ಬಿಲ್ಲು ಕಡಿಮೆ ಆಗಿಲ್ಲ. ನಾನೇನ್ ಮಾಡಕ್ಕಾಗತ್ತೆ? ಅನುಭವಿಸು. ಈ ಭೂಮಿ ಮೇಲೆ ಹೆಣ್ಣಿಗೆ ಎಷ್ಟೊಂದು ಹೆಸರಿದೆ. ಅಯ್ಯೋ, ಒಂದೊಂದು ವಸ್ತುವಿಗೂ ಒಂದೊಂದು ಹೆಸರಿದೆ. ಭಾರತಾಂಬೆಗೆ ಹೆಣ್ಮಕ್ಳಿಗೆ ಭಾರತಾಂಬೆಗೆ ಹೋಲಿಸ್ತಾರೆ. ಅಕ್ಕ, ಅನಸೂಯ, ಸತಿ, ಸಾವಿತ್ರಿ, ಸೀತಾ ಮಾತೆ ಪ್ರತಿಯೊಬ್ರು ಹೆಣ್ಣಿಗೆ ಹೋಲಿಸಿ ಪೂಜಿಸ್ತಾರೆ. ಇಂಥ ಪತಿವ್ರತರು ಹುಟ್ಟಿರೋ ಈ ನಾಡಲ್ಲಿ ಇಂಥ ತಾಯಿ ಪಕ್ಕದಲ್ಲೇ ಹುಟ್ಟಿ ತಮ್ಮಂದ್ರನ್ನ ಹುಟ್ಟಿಸೋ ಇಂಥ ಗಂಡಸರ ಜಾತಿಗೆ ಧಿಕ್ಕಾರ. ಇಂಥವ್ರಿಗೆ ನನ್ ಧಿಕ್ಕಾರ. ಇಂಥ ಸಮಾಜದಲ್ಲಿ ನನ್ನ ಮಕ್ಕಳನ್ನ ನಾನು ಹೇಗಪ್ಪ ಬಿಡ್ಲಿ? ಇಲ್ಲ, ಈ ಕೆಟ್ಟ ಸಮಾಜದಲ್ಲಿ ನನ್ನ ಮಕ್ಕಳನ್ನ ನಾನು ಬದುಕೋದಕ್ಕೆ ಬಿಡೋದಿಲ್ಲ. ಅಮ್ಮ, ಯಾಕಮ್ಮ ಅಳ್ತಾ ಇದೀಯಾ? ಯಾಕೆ ಅಳ್ತಾ ಇದೀಯಮ್ಮ? ಏನಮ್ಮ ನೀನು ಇಷ್ಟೊಂದು ಅಳ್ತಾ ಇದೀಯ ಅಂದ್ರೆ ಅಪ್ಪ ಏನಾದ್ರೂ ನಿನಗೆ ನೆನಪಿಗೆ ಬಂದ್ರೇನಮ್ಮ? ಇಲ್ಲ ಕಣಮ್ಮ, ನಾನು ಯಾವ ಸಂತೋಷಕ್ಕೋಸ್ಕರ ಸುಖಕ್ಕೋಸ್ಕರ ನಿಮ್ಮಪ್ಪನ್ನ ನೆನೆಸ್ಕೊಳ್ಳಿ ಹೇಳು? ಅಮ್ಮ, ಯೋಚನೆ ಮಾಡಿದ್ರೆ ಕಷ್ಟಗಳು ದೂರ ಆಗೋದಿಲ್ಲ ಅಮ್ಮ. ಬಂದದ್ದನ್ನ ನಾವೇ ಅನುಭವಿಸ್ಬೇಕಮ್ಮ. ಅಮ್ಮ ಅಮ್ಮ ಅಕ್ಕ ತಿಂಡಿ ತಂದಿದ್ದಾಳೆ, ಬಾಮ್ಮ ತಿನ್ನೋಣ. ಹೌದಮ್ಮ. ಅಣ್ಣ, ನೀವೆಲ್ಲ ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ. ಬಾಮ್ಮ, ನೀನು ಕೂಡ. ಅಣ್ಣ, ಬಾ ಅಣ್ಣ, ಹೋಗೋಣ. ಮಗಳೇ, ಬಾಯ್ಲಿ. ನೀನು ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ಬೇಕು. ನಾನು ಯಾವತ್ತು ಸುಳ್ಳು ಹೇಳಿದ್ದೀನಮ್ಮ? ಕೇಳಮ್ಮ. ಹೌದು, ನಿಮ್ಮ ಅಕ್ಕ ತಿಂಡಿ ತಂದಿದ್ದೀನಿ ಅಂತ ಹೇಳ್ತಾ ಇದ್ಲಲ್ಲ, ಎಲ್ಲಿಂದ ತಗೊಂಡ್ ಬಂದ್ರಿ? ಅಮ್ಮ, ನಾನು ಅಣ್ಣ ಅಕ್ಕ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಪದ ಆಡ್ತಿದ್ವಿ ಅಮ್ಮ. ಆಗ ಜನ ಎಲ್ಲ ಬಂದು ಕಾಸು ಹಾಕಿದ್ರು. ಏನು ಹೇಳ್ತಾ ಇದೀಯ ನೀನು? ನೀನು ಸುಳ್ಳು ಹೇಳ್ತಾ ಇದೀಯ ಕಣೆ, ಸುಳ್ಳು ಹೇಳ್ತಾ ಇದೀಯ. ನಿಜ ಹೇಳು. ನಿಜ ಅಮ್ಮ. ಅಯ್ಯೋ ದೇವ್ರೆ, ನಾನು ಕೆಟ್ಟೋದೆ ತಂದೆ, ಕೆಟ್ಟೋದೆ. ನನ್ ಮಕ್ಕಳು ಅಂದ್ರೇನು? ಇಲ್ಲಿ ಈ ಊರಲ್ಲಿ ಭಿಕ್ಷೆ ಬೇಡೋದು ಅಂದ್ರೆ ಏನು? ಕೊನೆಗೂ ನನ್ನ ಮಕ್ಕಳಿಗೆ ಭಿಕ್ಷೆ ಬೇಡ ಪರಿಸ್ಥಿತಿನ ತಂದ್ಬಿಟ್ಟಿಯ ತಂದೆ. ಏಯ್, ನಿಜ ಹೇಳೆ, ಸುಳ್ಳುಗಳೆಲ್ಲ ಹೇಳ್ಬೇಡ. ನಿಜ ಹೇಳು. ನಿಜನಮ್ಮ. ನಿನ್ನಾಣೆಗೂ ನಿಜ ಅಮ್ಮ. ನನ್ನ ಸಂಸಾರ ಕೆಟ್ಟೋಯ್ತು, ನನ್ನ ತಲೆನೂ ಕೆಟ್ಟೋಯ್ತು. ನಾನೇನಪ್ಪ ಮಾಡ್ಲಿ? ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಏನೇನು ಮಾತಾಡ್ತಿದ್ಯಲ್ಲ, ಯಾಕಮ್ಮ? ಬೇಡ ಮಗ್ಳೆ, ನೀನೇನು ಹೆದರ್ಕೋಬೇಡ, ನನಗೇನು ಆಗಿಲ್ಲ. ಅಮ್ಮ, ಕುಡಿಯಕ್ ನೀರ್ ಬೇಕಮ್ಮ, ತುಂಬಾ ದಾವರಿಕೆ ಆಗ್ತಿದೆ. ಆಯ್ತು ಇರಮ್ಮ, ತರ್ತೀನಿ. ದೇವ್ರೆ, ನಮ್ಮ ಅಣ್ಣಂಗೆ ಕಣ್ ಕಾಣಲ್ಲ, ನಮ್ಮ ಮಾಮಂಗೆ ಕಣ್ ಕಾಣಂಗ್ ಮಾಡು, ನಮ್ಮ ಅಕ್ಕಂಗೆ ಹೆಣ್ ಸಿಗೋಂಗ್ ಮಾಡಪ್ಪ ದೇವ್ರೆ. ರಾಣಿ, ಅಮ್ಮ ಎಲ್ಲೋ ಹೋದ್ರಮ್ಮ? ಅಕ್ಕ ತುಂಬಾ ದಾವರಿಕೆ ಆಗ್ತಿತ್ತು, ಅದಕ್ಕೆ ಅಮ್ಮನ್ನ ಕುಡಿಯಕ್ ನೀರ್ ಕೇಳ್ದೆ, ಅದಕ್ಕೆ ಅಮ್ಮ ಒಳಕ್ ಹೋದ್ಲು. ಅಮ್ಮ,
ಶ್ರುತಿ ಅಮ್ಮ ನೀರ್ ತರ್ಲಿ, ಊಟ ಕೊಡಮ್ಮ, ನಾ ಊಟ ಮಾಡೋಣ. ಸರಿ ಅಣ್ಣ, ಬನ್ನಿ ಕೂತ್ಕೊಳ್ಳಿ. ಬೇಡ ಮಕ್ಳ, ಬೇಡ. ಭಿಕ್ಷೆ ಬೇಡಿದಂಡೆ ಮಾತ್ರ ತಿನ್ಬೇಡ್ರಿ. ನಾನ್ ಬದುಕಿರುವಾಗ್ಲೇ ನನ್ ಮಕ್ಳು ಭಿಕ್ಷೆ ಬೇಡಿ ನನ್ ಕಣ್ ಮುಂದೆ ತಿನ್ನೋದು ನನಗೆ ಇಷ್ಟ ಇಲ್ಲ. ನೀವೇನಾದ್ರೂ ಅಣ್ಣನ ತಿನ್ಲೇಬೇಕು ಅಂದ್ರೆ ನಾನ್ ಸತ್ತೋಗ್ತೀನಿ. ನಾನು ಏನನ ನನ್ ಕಣ್ ಮುಂದೆ, ನಿಮ್ ಕಣ್ ಮುಂದೆ ನನ್ನನ್ನ ಇಟ್ಕೊಂಡು ಅಣ್ಣನ ತಿನ್ರಿ. ಇನ್ನೇನಮ್ಮ ಮಾಡ್ಲಿ? ದಿನೇ ದಿನೇ ಹಸಿವಿಂದ ಸಾಯಕ್ಕೆ ಬಂದು ಭಿಕ್ಷೆ ಬೇಡಿ ತಿನ್ನೋದೇ ವಾಸಿ ಅನ್ನಿಸ್ತಮ್ಮ. ಬಂದಿದ್ದ ನನ್ನ ಚೆಲ್ಬಿಟ್ಟೆ, ಇವತ್ತು ನಮ್ಮ ಹೊಟ್ಟೆಗೆ ಕಣ್ಣೀರ್ ಬಟ್ಟೆ ಅಮ್ಮ, ಕಣ್ಣೀರ್ ಬಟ್ಟೆ. ಇಲ್ಲ, ಯಾವ್ದ ಕಾರಣಕ್ಕೂ ನಿಮ್ಮನ್ನ ಹಸ್ಕೊಂಡಿರೋದಕ್ಕೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋದಕ್ಕೆ ನಾನ್ ಬಿಡಲ್ಲ ಕಣ್ರು. ನಾನಿನ್ನು ಬದುಕಿದ್ದೀನಿ. ಅಣ್ಣ, ಅಮ್ಮ ನೋಡಿದ್ರೆ ಅನ್ನನೆಲ್ಲ ಚೆಲ್ಬಿಟ್ರು. ಈಗ ಹೇಳಮ್ಮ, ಏನ್ ಮಾಡ್ತೀಯಮ್ಮ? ನಮಗೆಲ್ಲ ಊಟ ಹೇಗ್ ಕೊಡ್ತೀಯ? ನೋಡಿ, ನೀವ್ ಯಾರು ಹೆದರ್ಕೋಬೇಡ್ರಿ. ನೀವ್ ಯಾಕೆ ಹೆದರ್ಕೋಬೇಕು? ನಾನಿನ್ನು ಬದುಕಿಲ್ವಾ? ನಾನು ನಿಮ್ಮನ್ನೆಲ್ಲರನ್ನೂ ಸಾಕ್ತೀನಿ ಕಣ್ರು. ನೀವಿಲ್ಲ ಕೂತಿರಿ, ಹೇಗ್ ಬರ್ತೀನಿ. ಹೊಟ್ಟೆ ತುಂಬಾ ಊಟ ಮಾಡೋ ಅಷ್ಟು ತಗೊಂಡು ಆಯ್ತಾ? ಕೂತ್ಕೊಳ್ಳಿ. ಆಯ್ತಲ್ವಾ? ಅಮ್ಮ ಹೋಗ್ಬೇಡಮ್ಮ, ಹೋಗ್ಬೇಡಮ್ಮ, ಅಮ್ಮ ಹೋಗ್ಬೇಡಮ್ಮ. ಅಣ್ಣ, ಅಮ್ಮ ಹೊರಟೋಗ್ಬಿಟ್ರಣ್ಣ. ಏನಮ್ಮ ಮಾಡ್ಲಿ? ನಾನು ಏನ್ ಮಾಡ್ಲಿ? ಅಣ್ಣ ಹೊಟ್ಟೆ ತುಂಬಾ ಹಸಿತಿದೆ ಅಣ್ಣ. ಆ ಹಣ್ಣನ್ನ ತಿಂತೀನಿ ಅಣ್ಣ ತಗೊಂಡು. ಅಯ್ಯೋ ಬೇಡ ಬೇಡ ಬೇಡಣ್ಣೆ, ನೋಡು ಇನ್ನು ಸ್ವಲ್ಪ ಹೊತ್ತು ಕಾಯಿ. ಅಮ್ಮ ಈಗ ತಾನೇ ಹೋದ್ಲಲ್ಲ, ಹೊಟ್ಟೆ ತುಂಬಾ ಊಟ ತರ್ತೀನಿ ಅಂತ ಹೋಗಿದ್ದಾರೆ. ಅಮ್ಮ ತಂದ್ಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅಪ್ಪ ಪಾಪ ಪಾಪ, ಈ ಎಣಬಾಲ್ವಾ ಹೊರತ್ಗೆ ಸಾಕಾಗೋಯ್ತು. ಕಾಯ್ತಾರ ಅಯ್ಯೋ, ಎಲ್ಲ ಗೊತ್ತಾಯ್ತದ, ಸುಮ್ಮನೆ ಬಿತ್ಕೋಮನೆ. ಅವತ್ತು ಸೀರೆ ಉಟ್ಕೊಂಡ್ ನುಂಗಾಡ್ತಿದ್ದೆ, ಅತ್ಗೆ ಹೇಳೋದು ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ. ಸರಿ, ಬರ್ತಾ ಇದ್ದಾಳೆ ನೋಡ್ಲಾ. ಸರಿ, ಸೊ ಒಂದು ಹುಡುಗಿನ ಮದುವೆ ಆಗ್ಬೇಕಾದ್ರೆ ಈ ಪಾರ್ಟಿನ ಅನುಭವಿಸ್ಬೇಕಲ್ಲಪ್ಪ. ಲವ್ ಅವಳು ಬರೋ ಯಾವಾಗಾರ ಬರ್ಲಿ, ಒಂದ್ ಬೀಡಿ ನಾರಿದ್ರು ಕೊಡ್ಲಾ? ಬೀಡಿ ಯಾಕಣ, ಸಿಗರೇಟೇ ಕೊಡ್ತೀನಿ ಸೇದಣ ಒಂದು. ಇಲ್ಲಪ್ಪ, ಅದು ಇಲ್ಲೇ ಇತ್ತು. ತಾಣ ಅಯ್ಯೋ ಲೋ, ಎಲ್ಲ ಚುಕ್ಕಾದದ್ಲ, ನೀನೇ ಹಚ್ಕೊಡ್ಲಾ? ಸಿಗರೇಟು ನಂದು, ಬೆಂಕಡ್ಡು ನಂದು, ಹಚ್ಕೊಳ್ಳೋನು ನಾನೇ, ಸೇದೋನು ಮಾತ್ರ ನೀನು. ತಾಣ ಓಲೆ. ಬೆಂಕಟ್ಟಿದೆ. ಲೋ ಅಣ್ಣ, ಏನೇ ಹೇಳು ಅಣ್ಣ, ಈ ದಮ್ಮಲ್ಲಿರೋ ಮಜಾ ಯಾವ್ದ್ರಲ್ಲೂ ಇಲ್ಲ ಕಾಲ. ಅನುಭವಸ್ತೂ ಗೊತ್ತು ಕಣ, ನನ್ಗೇನ್ ಗೊತ್ತಾದ್ದು ಸೇದೋಣ ನೀನು. ಸರಿ, ಅವಳು ಬರ್ತಾ ಇದ್ದಾಳೆ ನೋಡಲ್ಲಿ. ಯಾಕೋ ಬರೋ ಲಕ್ಷಣವೇ ಕಾಣ್ತಾಳ ಕನ್ನಡ. ಗೊತ್ತಾ ಇಲ್ವಾ ಹಂಗಾರೆ? ಇರ್ಲಿ ಬಿಡು. ಅಣ್ಣ, ಎತ್ತಾಕ
ಎತ್ತಾಕ್ಲಾ ಸ್ವಲ್ಪ ಅಳ್ಳ. ಅಯ್ಯೋ ಅದು ಬೇರೆ ಮಾಡ್ಬೇಕಾ? ಅಯ್ಯೋ ಮಂಜ ಒತ್ತಾಡ್ತಾನೆ ಕುಡ್ಕೊಂಡು ಅಂಗಡಿ ತಗೊಂಡು ನಿಂತಿದ್ದಲ್ಲ, ಈಗ ನಿನಗೆ ಏನಾಯ್ತು? ನಿಂಗೆ ಕೂಟಿಗೆ ಬ್ಯಾಂಡೇಜ್ ಉಳ್ಕೊಂಡು ಬಿದ್ದಿದ್ದೀಯಲ್ಲ. ನಿಲ್ಸ್ತಾ ಏನೇ ಸತ್ತೋದ ಮುಂಚೆ ಹೇಳ್ತಾ ಇದ್ರೆ ಹಂಗಲ್ತಿಯಲ್ಲ, ಸ್ವಲ್ಪ ಅವಳು ನಂಬುವಂಗಳ್ಳ. ಹಂಗ ಬೇರೆ ಹೇಳ್ಬೇಕಾ? ಅವ್ನ ಕೈ ಸೇದೋಗ, ಅವ್ನ ಕಾಲ್ ಸೇದೋಗ, ಅವ್ನ ಗುಂಡೆ ಹೊಡೆದೋಗ. ಯಾರಿಂದ? ಅವನೇ ಕಿರಣ, ನಿನ್ನ ಲಾರಿಲಿ ಕೂತ್ಕೊಂಡಲ್ಲ ಅವನ. ಅವನ ಬೊಯ್ ಹಂಗಾರ. ಅವ್ನ ಕಾಲ್ ಸೇದೋಗ, ಅವ್ನ ಕೈ ಸೇದೋಗ, ಅವ್ನ ತಲೆ ಸೇದೋಗ. ಪಶುಪತಿ ಅವ್ರಿಗೆ ಏನಾಯ್ತು? ಅವ್ವ ತಾಯಿ, ಅದ್ ಯಾಗಳಿಗೆ ಇವನ ಲವ್ ಮಾಡ್ತೀನಿ ಅಂತಂದು ನೀನ್ ಲವ್ ಮಾಡು ಶುರು ಆಗ್ತಾಯಿಂದ ಇವ್ನ ಬಾಳೆಲ್ಲ ಇದೇ ಆಗೋಯ್ತು ಕಣವ. ಯಾಕೆ ಅವ್ರಿಗೆ ಏನಾಯ್ತು? ಅವನು ನಿನ್ನೆನಪಲಿಯ ಆ. ಮಂಡ್ಯದಿಂದ ನಡ್ಕ ಬತ್ತಾದ, ಆ. ಇಂಚರಿಂದ ಲಾರಿ ಬಂದು ಆ. ನಾನೇ ಪಿಚ್ಕೋಗೋ ಮಾಡ್ಕೊಂಡವನ. ಅಂದ್ರೆ ಏನು ಇಲ್ಲ. ನೋಡು ನನಗ್ ಗೊತ್ತಾಯ್ತಲ್ಲ, ಸಟಕ್ ಬಂದು ನೀನೇ ಚೆಕ್ ಮಾಡು. ತುಂಬಾ ನೋವಾಗ್ತಾ ಇದೆಯಾ ರಾಜ? ಏನು ಹೇಳ್ತಾ ಇದಾರೆ, ಏನು ಅರ್ಥ ಆಗ್ತಾ ಇಲ್ಲ. ಅವನು ನಿನ್ನ ಚಳಿ ಆಯ್ತದೆ, ಸಾಯಿ ಕಡ್ಚನ ಪಕ್ಕದಲ್ಲಿ ಕುಂತ್ಕೋಸಿ ಕಾವು ಕೊಡುವಂತವ್ನ. ಹಂಗಂತವ್ರ? ನೋಡ್ ಕೇಳು. ನಿಮ್ಮನ್ನ ಬಿಟ್ಟು ಇನ್ಮೇಲೆ ಎಲ್ಲಿಗೂ ಹೋಗಲ್ಲ, ನಿಮ್ ಜೊತೆಲೇ ಇರ್ತೀನಿ. ನೀವೇ ನನ್ ಗಂಡ, ನಾನೇ ನಿಮ್ ಹೆಂಡತಿ, ಆಯ್ತಾ? ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆಯ್ತು. ಏನಿದು? ಏನೋ ಬಟ್ಟೆ ಸೀತಾರು ವಾಸನೆ ಬತ್ತಾರಲ್ಲ, ಏನಿರ್ಬೋದಪ್ಪ ಇದು? ಮುಗೀತು ಇವನ್ ಕತೆ ಇನ್ ಮುಗ್ದೋಯ್ತು. ಸಿಗರೇಟ್ ಹಸ್ಕ ಸೇರ್ತಿದ್ನ ಅವ್ರು ಬತ್ತಾವನೆ ಏನ್ಬಿಟ್ಟು ಗಾಬ್ರಿಲಿ ಬ್ಯಾಂಡೇಜ್ ಬಟ್ಟೆ ಒಳಗೆ ಹಾಕಬಿಟ್ಟವನ. ಇವನ್ ಕತೆ ಮುಗ್ದೋಯ್ತು. ಯಾಕೋ ಒದ್ದಾಡ್ತಾ ಇದಾರೆ, ನೋಡು ಏನಾಯ್ತು ಅಂತ. ಅದು ನಿನಗ್ ಗೊತ್ತಾಗುದಿಲ್ಲ, ನೀನ್ ಸ್ವಲ್ಪ ಸೈಡ್ಗೆ ಬಾ, ನಾನು ಮಾಡ್ತೀನಿ. ಬೇಗ ತೆಗಿಲ. ಅಣ್ಣ ಎಲ್ಲ ಸರಿ ಮಾಡಿದೀನಿ. ಈಗ ನೀವಿಬ್ರು ಮದುವೆ ಆಗಿ ಸುಖವಾಗಿರಿ. ಪಶುಪತಿ ಬಾಯಿಲಿ ಇಷ್ಟು ದಿನ ನಾನೇನಾದ್ರೂ ನಿನಗೆ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ನನ್ನ ಕ್ಷಮಿಸು. ಆಯ್ತು. ಬಾಯಿಲಿ ಹೆಂಗಿದ್ರು ಲಾರಿ ಅವನು ಯಾವ್ದು ನಾಡಿ ಇಲ್ದಂಗೆ ಹೊಂಟೋಗೋನೆ. ಬಹಳ ದಿನ ಬದುಕೋದು ಡೌಟು. ಇವನು ಆಡ್ತಾರ ಅವತಾರ ನೋಡಿದ್ರೆ ಅವನು ಹೊಂಟೋದ ತಕ್ಷಣ ನಿನ್ನ ಹತ್ರನೇ ಬರ್ತೀನಿ. ನನ್ ಪುಣ್ಯಕ್ಕನವ ನೆತ್ತಿ ನಾಟಕ ನೋಡಕ್ ಬರ್ತಿರೋದು. ನನ್ಗೆ ಯಾರ ಮದ್ವೆ ಆಗದೆ, ನಿನ್ ಸವಾಸ ನನಗ್ ಬೇಡ. ಅವನ್ನೇ ಮದ್ವೆ ಆಗಿ ಅವನ ಜೊತೆ ಚೆನ್ನಾಗಿರೋ. ಬಾಯ್ ಇದ್ದಿದ್ದೊಂದು ಫಿಗರು ಹೊಂಟೋಯ್ತಲ್ಲ. ಅಯ್ಯೋ ಇದೆಲ್ಲ ಮುರ್ಕ ಕೂತದೆ, ಇದನ್ನ ತಗೊಂಡು ಏನ್ ಮಾಡನೆ ನಾನು? ಹೆಂಗವ ಬರ್ಲಿ? ಒಂದ್ ಕಾಲು ಎಮ್ಗೆ ತವದ, ಒಂದ್ ಕಾಲು ಕಬ್ಬಣಿ ತವದ, ಒಂದ್ ಕೈ ಬೇಲೂರ್ಲದ, ಒಂದ್ ಕೈ ಕೋಲ್ಕಾರನ್ ದೊಡ್ಡಿಲ್ಲದ. ಹೆಂಗ್ ಬರ್ಲವ? ಎಲ್ಲನೂ ಗೂಡ್ಸಿ ನಾನು ಎತ್ಕೊ ಹೋಯ್ತೀನಿ, ಬನ್ನಿ. ಬೆಳ್ಗೆ ಅದೇನ್ ತಿಂದಿದೀಯ ಈ ಪಾಟಿ ಬಾರ ಇದೆಯಲ್ಲೋ? ಚಿನ್ನ, ಅಯ್ಯಪ್ಪ ನಡನೆ ಬಿದ್ದೋಯ್ತು ನಂಗೆ. ಏನೋ ಚಿನ್ನ, ಇನ್ಮೇಲೆ ನಿನ್ನ ಕೈ ಬಿಡುದಿಲ್ಲ ತಾನೇ? ಈ ತರ ಎಲ್ಲ ಮುರ್ಕ ಕೂತಿದ್ಯಾ, ಬಿಟ್ರೆ ಕೆಟ್ಟೋಯ್ತೀಯ. ಖಂಡಿತವಾಗ್ಲೂ ನಿನ್ ಕೈ ಬಿಡೋದಿಲ್ಲ. ನಿನ್ನ ಹಣ್ಣು ನನ್ನ ಹಣ್ಣು ಬಂಗಾರ. ನಾನು ನಿನ್ ಜೊತೆಲೆ ಟೀ ಅಂಗಡಿಲೇ ಸೆಟ್ಲ್ ಆಗ್ಬಿಡ್ತೀನಿ ಬಿಡು, ನೀ ತಲೆ ಕೆಡ್ಸ್ಕೊಬೇಡ. ಚಿನ್ನ, ಹಂಗಾರೆ ಈ ವೇಷ ತಾಗಿಲ್ಲ? ವೇಷನ? ಯಾವ ವೇಷನೋ?
ಏನ ಇದೆಲ್ಲ? ಲೇ ನೀನೇ ಛತ್ರಿ ಅಂದ್ರೆ ನಾನು ನಿನಗಿಂತ ಛತ್ರಿ ಕಣ. ಇವತ್ತೇ ಈ ಆಟ ಎಲ್ಲ ಸಾಕು. ನಡಿ ನಮ್ಮೂರ್ ದೇವಸ್ಥಾನ ತಕ್ಕ ಹೋಗಿ ಮದುವೆ ಆಗಿ ಹನಿಮೂನ್ ಕೊಂಡೋಗೋಣ. ಅವನ್ ಹೆಂಗೋ ಮೈ ಕೈ ತುಂಬ್ಕೊಂಡು ಗುಂಡು ಚೆನ್ನಾಗಿದ್ದ, ಅವನ ಹತ್ರನೇ ಹೋಯ್ತಿದ್ದೆ. ಇವ ನುಗ್ಗೆಕಾಯಿ ಹೆಂಗ್ ಒಣಿಕೊಂಡು ಹೋಗೋನೆ, ನಾನು ಏನ್ ಮಾಡ್ಲಿ? ಬಾ ಬಾ ಹೋಗೋಣ, ಟೈಮ್ ಆಯ್ತು. ಟೀ ಅಂಗಡಿಗೆ ಹೋಗೋಣ ಬಾ. ಟೀ ಅಂಗಡಿ ಇನ್ನು ಲೇಟು ಆಮೇಲೆ ಹೋಗೋಣ. ಫಸ್ಟ್ ಹನಿಮೂನ್ ಹೋಗಿದ್ ಬರೋಮ್ ನಡಿ. ಮದ್ವೆನೇ ಆಗದೆ ಹನಿಮೂನಿ ಕರ್ಕ ಹೋಯ್ತಾ ಇದೀಯಾ? ಆಗಲ್ಲ ಅಂದ್ರೆ ನಿನಗೆ ಮದ್ವೆ ಏನ್ ಬೇಕಾಗಿಲ್ಲ, ನಿನ್ಗೆ ಅರ್ಜೆಂಟ್ ಆಗಿ ಶೋಧನ ಆಗ್ಬಿಡ್ಬೇಕು. ನನ್ ಮಗನೇ ಅದ್ ಎಷ್ಟು ಬರ್ಗೆಟ್ಟಿದ್ದಿಲ್ಲ ನೀನು. ಈ ರೀತಿ ಬದುಕಿಸ್ತಾ ಇದೀಯ ತಂದೆ? ನಾಯಿಗಿಂತ ಕೀಳಾಗಿ ಯಾಕಪ್ಪ ಬದುಕಿಸ್ತಾ ಇದೀಯ? ಇದ್ರ ಬದಲು ನನ್ನನ್ನ ಆದಷ್ಟು ಬೇಗ ಕರ್ಕೊಂಡ್ ಬಿಡ್ಬಾರ್ದ? ಬೇಡ ತಂದೆ, ನನಗಂತೂ ನನ್ನ ಮಕ್ಕಳ ಸಂಕಟ ನೋಡಕ್ ಆಗ್ತಾ ಇಲ್ಲ. ಇದ್ರ ಬದಲು ಈ ಕ್ಷಣನೇ ನನ್ನನ್ನು ನನ್ನ ಮಕ್ಕಳನ್ನು ಕರ್ಕೊಂಡ್ ಬಿಡಪ್ಪ, ಕರ್ಕೊಂಡ್ ಬಿಡು. ಶಾರದಾ, ಕೊನೆಗೂ ನನ್ನ ಮಕ್ಕಳನ್ನ ಭಿಕ್ಷೆ ಎತ್ತೋಗ್ ಮಾಡ್ಬಿಟ್ಟಲ್ಲೇ, ಭಿಕ್ಷೆ ಎತ್ತೋಗ್ ಮಾಡ್ಬಿಟ್ಟೆ. ಇಲ್ಲ ರೀ ನೋಡಿ, ನಾನು ಜೀವಂತವಾಗಿ ಬದುಕಿರೋವರೆಗೂ ನನ್ನ ಮಕ್ಕಳನ್ನ ನಾನು ಭಿಕ್ಷೆ ಬೇಡೋದಕ್ಕೆ ಬಿಡೋದಿಲ್ಲ ರೀ. ಆದ್ರೆ ಈಗಿರೋ ಪರಿಸ್ಥಿತಿಲಿ ನಾನು ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ ರೀ. ಶಾರದಾ, ನಾನ್ ನಿನ್ಗೆ ಅನ್ಯಾಯ ಮಾಡ್ಬಿಟ್ಟೆ ಕಣೆ, ಅನ್ಯಾಯ ಮಾಡ್ಬಿಟ್ಟೆ. ಈ ಜಗತ್ನಲ್ಲಿ ನೀವು ಬಾಳಕ್ಕಾಗಲ್ಲ ಕಣೆ. ಬಂದ್ಬಿಡಿ, ನನ್ನ ಹತ್ರ ಬಂದ್ಬಿಡಿ. ಹೌದು ರೀ, ನೀವ್ ಹೇಳ್ತಿರೋ ಸತ್ಯ. ನಾವು ಈ ಸಮಾಜದಲ್ಲಿ ಬದುಕಕ್ಕಾಗದೆ ಸೋತೋಗ್ಬಿಟ್ಟಿದೀವಿ ಅಂದ್ರೆ ನಾವು ನಿಮ್ಮ ಹತ್ರ ಬಂದು ಬಿಡ್ತೀವಿ. ನಿಮ್ಮ ಹತ್ರ ಬಂದು ಬಿಡ್ತೀವ್ರಿ. ಅಯ್ಯೋ ಹೌದು, ನಾನೇನಾದ್ರೂ ಒಬ್ಳೆ ಬಂದ್ಬಿಟ್ರೆ ನನ್ನ ಮಕ್ಕಳು ತಬ್ಲಿ ಆಗ್ಬಿಡ್ತಾವೆ. ನನ್ನ ಮಕ್ಕಳನ್ನು ನಾನು ಕರ್ಕೊಂಡು ಬರ್ತೀನಿ. ಹೌದು, ನನಗೆ ನನ್ನ ಮಕ್ಕಳನ್ನ ಬಿಟ್ಟು ಬದುಕೋದಕ್ಕೆ ಆಗೋದಿಲ್ಲ. ಅವ್ರನ್ನು ಕರ್ಕೊಂಡು ಬಂದ್ಬಿಡ್ತೀನಿ ನಿಮ್ಮ ಹತ್ರ. ಅಯ್ಯೋ ಉಂಚಿ, ನಮ್ಮ ಮಕ್ಳಿಗೆ ಈ ಭೂಮಿ ಮೇಲೆ ಇನ್ನೇನ್ ಉಳಿದಿದೆ ಅಂತ ಇರ್ಬೇಕೇನೆ? ಯಾವ ಸುಖಕ್ಕೋಸ್ಕರ ಅವ್ರು ಇರ್ಬೇಕು? ಬಂದ್ಬಿಡಿ, ನನ್ನ ಹತ್ರ ಬಂದ್ಬಿಡಿ. ಹೌದು ರೀ, ನೀವ್ ಹೇಳ್ತಿರೋದು ನಿಜ. ಈ ಜಗತ್ನಲ್ಲಿ ನಂದು ಅಂತ ಏನ್ರಿ ಇದೆ? ಏನು ಇಲ್ಲ ರೀ, ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ. ನನ್ನ ಸುತ್ತಮುತ್ತ ಬರೀ ಕತ್ಲೆ ಆವರಿಸ್ಕೊಂಡಿರ್ಬೇಕಾದ್ರೆ ನಾನು ಬೆಳಕನ್ನು ಹುಡ್ಕೊಂಡು ಯಾವ ದಾರಿ ನೋಡ್ಕೊಂಡು ಹೋಗ್ಲಿ ಹೇಳಿ? ಅದಕ್ಕೆ ಕಣೆ ಹೇಳೋದು, ನಿಮ್ಗೆ ಉಳಿದಿರೋದು ಒಂದೇ ದಾರಿ ಕಣೆ. ನನ್ನ ಹತ್ರ ಬಂದ್ಬಿಡಿ, ನನ್ನ ಹತ್ರ ಬಂದ್ಬಿಡಿ. ನಿಜ ರೀ, ನೀವ್ ಹೇಳ್ತಿರೋದು ನಿಜ. ನೀವ್ ಹೇಳ್ತಿರೋದು ಸತ್ಯ. ಈ ಜಗತ್ತೇ ನನ್ನನ್ನ ಬೇಕಾದ್ರೆ ಮಕ್ಕಳು ಕೊಂದ ಪಾಪಿ ತಾಯಿ ಅಂದ್ರೂ ಪರವಾಗಿಲ್ಲ ರೀ. ನಾನೇ ನನ್ನ ಕೈಯಾರ ಶಾಶ್ವತವಾಗಿ ಅವ್ರನ್ನ ನನ್ನ ಕೈಯಾರನೆ ಅವ್ರಿಗೆ ಮುಕ್ತಿ ಕೊಡ್ತೀನಿ ಕಣ್ರಿ. ಅಯ್ಯೋ ನನ್ನ ಮಕ್ಕಳ, ಈ ಪಾಪಿ ಹೊಟ್ಟೆಲಿ ಹುಟ್ಟೋದಿಕ್ಕೆ ಎಷ್ಟು ಪಾಪ ಮಾಡಿದ್ರು. ಅದ್ರ ಬದಲು
ಚೆನ್ನಾಗಿರ್ತಿತ್ತು. ಇಲ್ಲ ರೀ, ಏನಂದ್ರೆ ನೋಡಿ, ಇವತ್ತೇ ನನ್ನ ಮಕ್ಳಿಗೂ ವಿಷ ಕೊಟ್ಟು ನಾನು ವಿಷ ಕುಡ್ದು ನಿಮ್ಮ ಹತ್ರ ಬಂದು ಬಿಡ್ತೀವಿ ರೀ. ಅಯ್ಯೋ ದೇವ್ರಿ, ಏನಂದ್ರೆ ವಿಷ ಕುಡಿಯೋದಕ್ಕೂ ನನ್ನ ಹತ್ರ ಬಿಡಿಗಾಸಿಲ್ವಲ್ರಿ. ಹೇ ಹುಚ್ಚಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅದು ನಿನ್ನ ಕೊರಳಲ್ಲಿರುವುದು ನಾ ಕಟ್ಟಿದ ಕರಿಮಣ್ಣಿಗೊಂದಿಗಿನ ತಾಲಿ ಕಣೆ. ಅದನ್ನೇ ಕಿಡು ಮಾರು, ಕಿಡು ಮಾರು. ಇಲ್ಲ ರೀ, ಇಲ್ಲ ಇಲ್ಲ ರೀ, ನೋಡಿ ನಾನು ನಿಮ್ಮನ್ನ ಕಳ್ಕೊಂಡಿದ್ದೀನ್ರಿ. ನಿಮ್ಮನ್ನ ಕಳ್ಕೊಂಡು ಆದ್ರೂ ನಾನು ನಿಮ್ಮ ನೆನಪಿಗೋಸ್ಕರ ನಾನು ಮಾಂಗಲ್ಯನ ಇಟ್ಕೊಂಡಿದ್ದೀನಿ ರೀ. ಪ್ರತಿಯೊಂದು ಹೆಣ್ಣಿಗೂ ಅದು ಮುತ್ತೈದೆ ಸಂಕೇತ ರೀ. ಅದನ್ನ ನಾನು ಹೇಗ್ರಿ ಮಾರ್ಲಿ? ಅಯ್ಯೋ ಹುಚ್ಚಿ, ನಾನೇ ಈ ಜಗತ್ತಲ್ಲಿಲ್ಲ ಅಂದ್ಮೇಲೆ ನಾ ಕಟ್ಟಿದ ತಾಲಿ ಯಾಕೆ? ಕಿಳು ಮಾರು, ಕಿಳು ಮಾರೆ. ಹೌದು ಹೌದು, ನನಗೀಗ ಉಳಿದಿರೋದು ಅದೊಂದೇ ದಾರಿ, ಅದು ಒಂದೇ ಉಳಿದಿರೋದು. ನಾವು ಅವ್ರ ಮನೆ ಬಾಗ್ಲಿಗೆ ನಾಯಿ ಎಲ್ದಂಗೆ ಅಲಿದು ಸಾಕು. ಸಾಲ ತಕೋಗಂಟ ನಮ್ಮನೆ ಬಾಗ್ಲಿಗೆ ಬರ್ತಾರೆ. ಸಾಲ ತಕೊಂಡ್ಮೇಲೆ ನಾವು ಅವ್ರ ಮನೆ ಬಾಗ್ಲಿಗೆ ಅಲಿಬೇಕು. ಸಾಲ ತಕೋಬಾಗ್ಲಿ ಹೇಳ್ತಾರೆ ಕಣ್ರಿ, ಸಾಲ ಕೊಟ್ಟು ದಣಿ ಅಂತ. ಅದಕ್ಕೆ ಈಗ ದಣಿತಾ ಇದ್ದೀನಿ. ಬ್ಯಾರ್ಯಾವ್ರೆಲ್ಲ ಬಿಡ್ರಿ, ನಮ್ ಲಾಯರ್ ಪುಡ್ಸ್ವಾಮಿಗೆ ಏನ್ರಿ ಕಮ್ಮಿ ಆಗಿದೆ? ಮನೆ ಮಾಡ್ತಾವನಿ ಬಸಪ್ಪನವ್ರೆ, ಅರ್ಥೇ ಆಗ್ಬಿಟ್ಟಿದೆ. 5 ಲಕ್ಷ ದುಡ್ಡು ಕೊಡಿ ಅಂತ ಈಸ್ಕೊಂಡು ಹೋದನು 2 ವರ್ಷ ಆಯ್ತು. ಹಸುಲು ಇಲ್ಲ, ಬಡ್ಡಿನೂ ಇಲ್ಲ. ನಾನ್ ಮ್ಯಾಗ್ಲು ಬೀದಿಲಿ ಹೋದ್ರೆ ಅವನು ಕೆಳಗು ಬೀದಿಲಿ ಬರ್ತಾನೆ, ನಾನ್ ಕೆಳಗೆ ಹೋದ್ರೆ ಅವ್ನು ಮ್ಯಾಗ್ಲು ಬೀದಿಲಿ ಹೋಯ್ತಾನೆ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಕೆಳಗಲ್ ಗೇಟಲ್ಲಿ ಕೂತ್ಕೊಂಡು ಬರು ದಾರಿ ಕಾಯ್ಕೊಂಡಿದ್ದು ಹಣ ವಸೂಲ್ ಮಾಡ್ಕೊಂಡೇ ಬರ್ಬೇಕು. ನಮಸ್ಕಾರ ಸಾವುಕಾರ್ಗೆ. ಯಾರು? ಶಾರದಮ್ಮ, ರಾಜಾರಾಮನ್ ಹೆಂಡತಿ. ಚೆನ್ನಾಗಿದ್ದೀಯೇನಮ್ಮ? ತಮ್ಮ ಕರುಣೆಯಿಂದ, ತಮ್ಮ ಕೃಪಾ ಕಟಾಕ್ಷದಿಂದ ತುಂಬಾ ಚೆನ್ನಾಗಿದ್ದೀನಿ. ಅಯ್ಯೋ ಶಾರದಮ್ಮ, ನಿನ್ನ ನೋಡಿದ್ರೆ ನನ್ನ ಹೊಟ್ಟಿಯೆಲ್ಲ ಉರಿತದಮ್ಮ. ಆದ್ರೆ ನಾನೇನ್ ಮಾಡ್ಲಮ್ಮ, ಹಣ ಕೊಟ್ಟೆ, ಹಣ ವಸೂಲ್ ಮಾಡಿದೆ. ಯಾಕೆ ಅಂದ್ರೆ ನನ್ನ ಕೆಲಸವೇ ಅದಲ್ವಮ್ಮ. ನೋಡಿ, ಕಳೆದು ಹೋಗಿದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ಬೇಕೀಗ? ಎಲ್ಲ ಮುಗ್ದೋಗಿರೋ ಕತೆ ಬಿಡಿ. ನೋಡಿ, ಈಗ ನನಗೊಂದು ನಿಮ್ಮಿಂದ ದೊಡ್ಡ ಉಪಕಾರ ಆಗ್ಬೇಕಾಗಿತ್ತು. ಅಯ್ಯೋ ಶಾರದಮ್ಮ, ಅದನ್ನ ನೀವು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಹಣ ಸಹಾಯ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಮ್ಮ, ಇಲ್ಲ ಒಂದೇ ಮಾಡ್ಕೊಡ್ತೀನಿ. ಇಲ್ಲ ಸಾವುಕಾರೆ, ನನಗಿವತ್ತು ಹಣನೇ ಬೇಕಾಗಿರೋದು. ನೋಡಿ, ನೀವೇ ನನಗೆ ಹಣನ ಸುಮ್ಮನೆ ಕೊಡಬೇಡಿ. ನನ್ನ ಹತ್ರ ಒಂದು ವಸ್ತು ಇದೆ, ಆ ವಸ್ತುನ ನೀವು ಇಟ್ಕೊಂಡು ನನಗೆ ಹಣ ಕೊಡಿ. ಅಲ್ಲಮ್ಮ, ಗದ್ದೆ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಸಾಲದಕ್ಕೆ ಗಂಡನ್ನೂ ಕಳ್ಕೊಂಡೆ. ಇನ್ನೇನಿದಮ್ಮ ನಿನ್ನ ಹತ್ರ ವಸ್ತು? ಚಿನ್ನ ಇದೆ ಸ್ವಾಮಿ. ಚಿನ್ನ ಇದೆಯಾ? ಯಾವ ಚಿನ್ನನಮ್ಮ? ನನ್ನ ಗಂಡ ನನಗೆ ಕಟ್ಟಿರೋ ತಾಳಿ, ಚಿನ್ನದ ತಾಳಿ. ತಾಳಿಯ? ಅಲ್ಲ ಕಣಮ್ಮ, ತಾಳಿನೇ ಮಾಡ್ತೀನಮ್ಮ ನೀನು. ಬಲೆ ಅಸಾಧ್ಯವಾದ ಹೆಣ್ಣು ಕಣಮ್ಮ ನೀನು. ಹೌದು ಸ್ವಾಮಿ. ನೋಡಿ,
ನಿಮಗ್ ಬೇಕಾಗಿರೋದು ಚಿನ್ನ ಅಲ್ವಾ, ನನಗ್ ಬೇಕಾಗಿರೋದು ಹಣ. ನಿಮಗ್ ಚಿನ್ನ ಕೊಡ್ತೀನಿ, ನನಗ್ ಹಣ ಕೊಡಿ ಅಷ್ಟೇ. ಅದು ಸರಿನಮ್ಮ, ಆದ್ರೂ ನಾನು ತಾಳಿನ ಯಾರ ಹತ್ರನೂ ಮಡಿಕೊಳ್ಳಲ್ಲ. ಏನೋ ನಿನ್ನ ಕಷ್ಟಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಏನೋ ಮಡಿಕೊಳ್ತೀನಿ. ಎಲ್ಲಿ ಕೊಡಮ್ಮ ಅದನ್ನ. ಕೊರಳಿನ ನಡುವೆ ಒಳ್ಳೆಯುವ ತಾಳಿ, ಅತ್ತೆ ಮಾವರು ಅರಸಿದ ತಾಳಿ. ತಾಳಿ ತಾಳಿ ಇಲ್ಲದ ತಾಳಿ, ಇಲ್ಲದ ತಾಳಿಗೆ ಇದೆಯಂತೆ. ನಿನ್ನ ತಾಳಿಗೆ ಇದುವೇ. ಸ್ವಾಮಿ, ನೀವು ಅದನ್ನ ಹಾಗೆಲ್ಲ ನೋಡ್ಬೇಡಿ, ಅದು ಅಪ್ಪಟ ಚಿನ್ನದ್ದೇ. ಅದು ಗೊತ್ತಮ್ಮ, ಇದು ಚಿನ್ನದ್ದು ಅಂತಾನು ಗೊತ್ತು. ನೀನ್ ನನಗ್ ಮೋಸ ಮಾಡಲ್ಲ ಅನ್ನೋದು ಗೊತ್ತು. ಆದ್ರೆ ಈ ಚಿನ್ನ ಮಾಡೋನಲ್ಲಮ್ಮ ಆಚಾರಿ, ಅವನ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ತಂಗಿ ತಲೆ ಚಿನ್ನ ಕದ್ದೋನಲ್ಲವಮ್ಮನು. ಅದಕ್ಕೆ ಪರೀಕ್ಷೆ ಮಾಡಿ ನೋಡ್ದೆ, ಚೆನ್ನಾಗಿದೆ. ನಿನ್ಗೆ ಎಷ್ಟು ಬೇಕಾಗಿತ್ತಮ್ಮ ಹಣ? 5,000 ಕೊಡಿ ಸ್ವಾಮಿ. 5,000? ಅಷ್ಟು ಬೆಲೆ ಬಾಳೋ ಚಿನ್ನ ಏನಲ್ಲಮ್ಮ ಇದು. ಏನೋ ನಿನ್ನ ಕಷ್ಟಕ್ಕಾಗುತ್ತೆ ಅಂತ ಕೊಡ್ತೀನಿ, ಒಂದು 500 ರೂಪಾಯಿ ಕೊಡ್ತೀನಿ, ತಗೊಳಮ್ಮ. ಸ್ವಾಮಿ ಸಾವುಕಾರೆ, ಇವತ್ತು ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ನೋಡ್ ಶಾರದಮ್ಮ, ಈ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನೇ ತವರಿನ ತಮ್ಮ, ತವರಿನ ಬೇಕು ಅಂತ ನೀನೇ ಸಾಲ ಮಾಡಿ ಹಾಳಾದವಳು. ನನ್ನಂತೂ ತಪ್ಪು ತಿಳ್ಕೊಬೇಡ ಕಣಮ್ಮ, ನಾನಿನ್ ಬರ್ತೀನಿ ಕಣಮ್ಮ. ಹೌದು ಸಾವುಕಾರೆ, ಹೌದು. ಇದ್ರಲ್ಲಿ ಯಾರ್ದು ತಪ್ಪಿಲ್ಲ, ಇದ್ರಲ್ಲಿ ತಪ್ಪೆಲ್ಲ ನಂದೇ ಸಾವುಕಾರೆ, ನಂದೇ ತಪ್ಪು. ತವ್ರ ಮನೆ ತವ್ರ ಮನೆ ತವ್ರ ಮನೆ ತವ್ರ ಮನೆ ಚೆನ್ನಾಗಿರ್ಲಿ, ತಮ್ಮ ಚೆನ್ನಾಗಿರ್ಲಿ ಅಂತ ನನ್ನ ಸರ್ವಸ್ವನೇ ಅವನಿಗೆ ದಾರ ಎಳೆದು ಬೆಳೆಸ್ದೆ. ಆದ್ರೆ ಇವತ್ತು ನನಗೆ ಕೊಟ್ಟಿರೋ ಉಡುಗೊರೆ ತುಂಬಾನೇ ಅದ್ಭುತವಾಗಿರೋದು. ಆದ್ರೆ ಈ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಆಸೆ ಪಡೋದೇ ತವ್ರ ಮನೆ ಚೆನ್ನಾಗಿರ್ಲಿ ಅಂತ. ಆದ್ರೆ ನನ್ನ ತಮ್ಮ ಮುತ್ತು ಕೊಡೋಳು ಪಕ್ಕಕ್ಕೆ ಬಂದ ತಕ್ಷಣ ತುತ್ತು ಕೊಟ್ಟಿರೋ ಆ ಕಣ್ಣೇ ಕಾಲ್ ಕಸವಾಗಿ ಕಂಡುಬಿಟ್ಟ. ಬೇಡ, ಯಾರು ನಾನ್ ಮಾಡಿರೋ ತಪ್ಪನ್ನ ದಯವಿಟ್ಟು ಮಾಡಬೇಡಿ, ಯಾರು ಮಾಡಬೇಡಿ. ಅವಳನ್ನ ಹಾಲೆರೆದು ಪೋಷಿಸಿ ಲಾಲ್ನೆ ಪಾಲನೆ ಮಾಡಿ ಸಾಕಿದ್ದಕ್ಕೆ ಇವತ್ತು ನನಗೋನು ಬಹುದೊಡ್ಡವಾದ ಉಡುಗೊರೆನ ಕೊಟ್ಟು ಹೊರಟೋದ. ಇವತ್ತು ಅವನಿಂದ ನಾನು ನನ್ನ ಮಕ್ಕಳು ಬೀದಿಗೆ ಬಂದ್ಬಿಟ್ವಿ. ನನ್ನ ಗಂಡ ನನ್ನನ್ನ ಬಿಟ್ಟು ಹೊರಟೋದ್ರು. ಬೇಡ ಬೇಡ ಅಕ್ಕ ತಂಗಿರೆ, ನಾನ್ ಮಾಡಿರೋ ತಪ್ಪನ್ನೇ ದಯವಿಟ್ಟು ಯಾರು ಮಾಡಬೇಡಿ. ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಒಲವಿನ ಮೊಕ್ಕು ಹರಡುವಾಗಲೇ ಬಿರುಗಾಳಿಯನೆ ಬೀಸಿರುವೆ. ನೀತಿ ನ್ಯಾಯೋಹಗಳನ್ನು ಇಟ್ಟು ಬಾಳೋನು, ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಬಾಳೋನು.
ತನವನು ತಾನೇ ಮರೆತು ಸ್ವಾರ್ಥದಿ ನೆರೆವವನು ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರನ ಎಷ್ಟು ವರ್ಣಿಸಬೇಕು ಅವನ ಗುಣ ಅಕ್ಕ ಅಮ್ಮ ಬಂದ್ರು. ಅಮ್ಮ ಎಲ್ಲಮ್ಮ ಹೋಗಿದೆ ಇಷ್ಟೊತ್ತು ಎಲ್ಲ ಹೋಗಿದ್ದಮ್ಮ ಅವನ್ನೆಲ್ಲ ಬಿಟ್ಟು ಊಟ ತರ್ತೀನಿ ಅಂತ ಹೋಗಿದ್ಯಲ್ಲ ಅಮ್ಮ. ರಾಣಿ ನೋಡಿದ್ರೆ ಅವಾಗಿಂದ ತುಂಬಾ ಹಸು ಹಸು ಅಂತ ಹೇಳ್ತಾ ಇದ್ಲಮ್ಮ. ಅವಳಿಗೆ ಮೊದ್ಲು ಊಟ ಇದ್ರೆ ಕೊಟ್ಬಿಡಮ್ಮ. ಇಲ್ಲ ಮಕ್ಳೇ, ಇಲ್ಲ ಕಣ್ರು. ನೋಡಿ ಇವತ್ತೇ ಕೊನೆ ಹಸುವೆ ಕಂಡ್ರು ನಿಮ್ಗೆಲ್ಲರಿಗೂ. ನೋಡು, ಇನ್ ಮುಂದಕ್ಕೆ ನಿಮ್ಗೆ ಯಾರಿಗೂ ಹಸಿವು ನೋವು ಏನು ಇರೋದಿಲ್ಲ. ಏನಮ್ಮ ನಮಗೆ ಬಡತನೂ ಇರೋದಿಲ್ಲ. ಅಮ್ಮ, ಚಿಕ್ಕ ಮಕ್ಕಳಿಗೆ ಹೇಳೋರಿದ್ರೆ ನಮ್ಗೆ ಸುಳ್ಳು ಹೇಳ್ತಾ ಇದೆಯಲ್ಲಮ್ಮ. ಚಿಕ್ಕ ಮಕ್ಕಳಿಗೆ ಹೇಳೋ ಸುಳ್ಗು ನಮ್ಗೆ ಹೇಳೋ ಸುಳ್ಗು ವ್ಯತ್ಯಾಸ ಇಲ್ಲೇನಮ್ಮ. ಇವತ್ತಿನ ಊಟಕ್ಕೆ ಗತಿಯಿಲ್ಲ ನಮ್ಗೆ, ನಾಳಿನ ಚಿಂತೆ ನಮ್ಗೆ ಏನ್ಕಮ್ಮ. ಇಲ್ಲಣ್ಣ, ಇಲ್ಲ. ಅಮ್ಮ ಬರ್ಬೇಕಾದ್ರೆ ಪಾತ್ರೆ ತುಂಬಾ ಊಟ ತಗೊಂಡ್ ಬಂದಿದ್ದಾಳೆ. ಇವತ್ತು ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಏನ ಅಮ್ಮ ಊಟ ತಂದಿದ್ದಾಳ? ಅಮ್ಮ, ವಯಸ್ಸಾದ ತಂದೆ ತಾಯಿಗಳು ಮಕ್ಕಳನ್ನ ಸಾಕ್ಬೇಕು, ಆದ್ರೆ ಇಲ್ಲೇ ಬೆಳೆದು ನಿಂತ ಮಕ್ಕಳನ್ನೇ ತಾಯಿ ಸಾಕುವ ಪರಿಸ್ಥಿತಿ ಬಂದಿರ್ತದ ಭಗವಂತ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ಭಗವಂತ, ಯಾರಿಗೂ ಬೇಡ. ಸತೀಶ, ನೋಡಪ್ಪ, ಆತ್ಮನಿಂದನೇ ಮಾಡ್ಕೋಬೇಡ ಕಣೋ. ಈ ಜಗತ್ತಲ್ಲಿ ಮಗ ತಾಯಿಗೆ, ತಾಯಿ ಮಗನಿಗೆ ಲೋಕ ರೂಢಿನೇ ಇಲ್ವೇನೋ? ಅಮ್ಮ ಹೊಟ್ಟೆ ತುಂಬಾ ಹಸಿತಿದೆ ಅಮ್ಮ, ಬೇಗ ಊಟ ಕೊಡಮ್ಮ. ಊಟ ಮಾಡಿ 3 ದಿನ ಆಯ್ತು. ಹೌದಾ? ಸರಿ ಕಣ್ರು, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಎಲ್ರು ಒಂದೇ ಸರಿ ಊಟ ಮಾಡೋಣ. ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ಹತ್ರ ಕಾಪಾಡಪ್ಪ ಅಂತ ಕೇಳ್ಕೊಂಡ್ ಬರೋಗಿ. ಏನಮ್ಮ, ಯಾವತ್ತಿನ ದೇವ್ರ ಜ್ಞಾನ ಇವತ್ತೇನಮ್ಮ ಹೊಸ್ತಾಗೆ? ನೋಡಪ್ಪ, ತುಂಬಾ ದಿವಸದ ಮೇಲೆ ಅಪರೂಪಕ್ಕೆ ನಾವು ಒಟ್ಟಿಗೆ ಊಟ ಮಾಡ್ತಾ ಇದೀವಿ ಅಲ್ವಾ? ಅದಕ್ಕೆ ಕಣ್ರು, ಹೋಗಿ ದೇವ್ರ ಹತ್ರ ಧ್ಯಾನ ಮಾಡ್ಕೊಂಡ್ ಬರೋಗಿ. ಸರಿ ಅಣ್ಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮವೇ ಒಂದು ನಮಗಾಗಿದೆ. ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ದೇವ್ರೆ, ಈ ಜಗತ್ತಿನಲ್ಲಿ ಯಾವ ತಾಯಿನೂ ಮಾಡದೇ ಇರೋ ಕೆಲ್ಸನ ನಾನ್ ಮಾಡ್ತಾ ಇದ್ದೀನಿ ತಂದೆ, ನಾನ್ ಮಾಡ್ತಾ ಇದ್ದೀನಿ. ನನ್ನ ಕೈಯಾರ ನನ್ನ ಮಕ್ಕಳಿಗೆ ಇವತ್ತು ವಿಷ ಹಾಕಿ ಉಣಿಸ್ತಾ ಇದ್ದೀನಿ. ನನ್ನಂತ ತಾಯಿನ ಕ್ಷಮಿಸ್ಬಿಡಪ್ಪ, ನನ್ನಂತ ಕೆಟ್ಟ ತಾಯಿನ ಕ್ಷಮಿಸ್ಬಿಡು ದೇವ್ರೆ. ಅಯ್ಯೋ ಮಕ್ಕಳ, ನನ್ ಮಕ್ಕಳ, ಇಂಥ ಮಕ್ಕಳನ್ನ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ದ ಗೊತ್ತಿಲ್ಲ. ಯಾಕಪ್ಪ ನನಗಿಂತ ಮುತ್ತಂತ ಮಕ್ಕಳನ್ನ ಕೊಟ್ಟು
ಕಿತ್ಕೋತಾ ಇದೀಯ ತಂದೆ. ಈ ತರ ಕಿತ್ಕೊಳೋದಿದ್ರೆ ಯಾಕೆ ನೀನ್ ನನಗ್ ಮಕ್ಕಳನ್ನ ಕೊಡಕ್ ಹೋದೆ? ಇಂಥ ಪರಿಸ್ಥಿತಿ ಈ ಕ್ಷಣ ಈ ಜಗತ್ತಲ್ಲಿ ಯಾವ ಶತ್ರುಗೂ ಕೊಡಬೇಡ ತಂದೆ, ಯಾವ ಹೆಣ್ಣಿಗೂ ತರಬೇಡ. ಮಕ್ಕಳ ಧ್ಯಾನ ಮಾಡಿದ್ದಾಯ್ತೇನ್ರು? ಬನ್ನಿ ಊಟ ಮಾಡೋಣ. ನೀನ್ ಹೇಳ್ದಾಗೆ ದೇವ್ರ ಹತ್ರ ಬೇಡ್ಕೊಂಡಿದ್ದಾಯ್ತಮ್ಮ. ಊಟ ಕೊಡಮ್ಮ. ಮೊದ್ಲು ತಂಗಿ ಹಸು ಅಂತ ಹೇಳ್ತಾ ಇದ್ದಾಳೆ. ಅಮ್ಮ ಹೊಟ್ಟೆ ತುಂಬ ಅನ್ನ ತಿಂದು ತುಂಬ ದಿವಸ ಆಯ್ತಮ್ಮ. ಇವತ್ತು ಹೊಟ್ಟೆ ತುಂಬ ಅನ್ನ ತಿನ್ಬೇಕು ಅನ್ನೋ ಆಸೆ ಆಗಿದೆಯಮ್ಮ. ನಿನ್ ಕೈಯಾರೆ ನಾ 3 ಜನಕ್ಕೂ ಕೈ ತುತ್ತು ಕೊಡಮ್ಮ. ಹೌದಮ್ಮ. ನೋಡಮ್ಮ, ನೀನೇ ನಿನ್ ಕೈಯಾರಿ ಎಲ್ಲರಿಗೂ ಕೈ ತುತ್ತು ಮಾಡಿ ತಿನ್ಸ್ಬಿಡಮ್ಮ. ಅಮ್ಮ ನೀನೇ ಕೈ ತೂತ್ ಕೊಡಮ್ಮ. ಅಯ್ಯೋ ನನ್ ಮಕ್ಳ, ಎಲ್ರು ನನ್ನ ಕೈಯಾರನೇ ತಿನ್ಬೇಕು ಅಂತ ಆಸೆ ಪಡ್ತಿದ್ದೀರಲ್ರು. ಏನ್ ಮಾಡಕ್ಕಾಗತ್ತೆ? ಈಗೆಲ್ಲ ನನ್ನ ಹಣೆ ಬರ. ಏನಾಗುತ್ತೋ ಆಗ್ಲಿ ತಗೊಳ್ಳಿ. ನಿಮ್ 3 ಜನದ ಹಣೆ ಬರ ನನ್ನ ಕೈಲಿರ್ಬೇಕಾದ್ರೆ ನೀವೇನ್ರ ಮಾಡಕ್ಕಾಗ್ತಾ ಐತೆ? ಏನು ಇಲ್ಲ, ತಗೊಳ್ಳಿ. ನಮ್ ಕೈಯಾರನೇ ತಿನ್ಬೇಕು ಅಂತ ಐತೆ, ತಿನ್ನಿ. ಇವತ್ತು ಚೆನ್ನಾಗಿ ತಿನ್ಬಿಟ್ಟು ಶಾಶ್ವತವಾಗಿ ಆರಾಮಾಗಿ ನಿದ್ದೆ ಮಾಡ್ಬಿಡಿ. ಅಮ್ಮ ನೀನೇಟ ಮಾಡ್ತಿದ್ಯಾ? ಅಯ್ಯೋ ನಾನು ತಿಂತೀನಿ ಕಂದ, ನಾನು ತಿಂತೀನಿ. ನಿಮ್ಮನ್ನ ತಿನ್ಸಿ ನಾನ್ ಮಾತ್ರ ಹಾಗೆ ಇದ್ದು ಬಿಡ್ಲಾ? ಇಲ್ಲ, ನೀನು ತಿನ್ನಮ್ಮ. ನಿಮಗ್ ತಿನ್ಸಿ ನಿಮಗ್ ಮಾತ್ರ ನಾನು ಕಳ್ಸಿ ನಾನು ಹೇಗಮ್ಮ ಒಬ್ಳೆ ಹೊಟ್ಟೆ ಹೇಗಿರ್ಲಿ? ನಾನು ಈಗ ತಿಂತೀನಿ ನೋಡು, ತಿಂತೀನಮ್ಮ. ತಾಯಿ ಕೈಲಿ ವಿಷ ತಿಂದ್ರು ಅಮೃತವಾಗಿರುತ್ತಂತಮ್ಮ. ನೀ ಕೊತ್ತ ಕೈ ತುತ್ತು ಅಮೃತಕ್ಕಿಂತ ಹೆಚ್ಚಮ್ಮ. ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಇನ್ನೊಂದು ತುತ್ತು ಕೊಡಮ್ಮ. ಅಮ್ಮ ಹೊಟ್ಟೆ ತುಂಬ ತಿನ್ನು, ಹೊಟ್ಟೆ ತುಂಬ ತಿನ್ನು. ತಗೊಳ್ಳೆ. ಯಾಕಮ್ಮ, ಯಾಕೆ ಅವಾಗಿಂದನೂ ಅಳ್ತಾನೆ ಇದೆಯಲ್ಲ? ನೋಡಮ್ಮ, ಏನ್ ಮುಂದೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಕ್ ಆಗಲ್ಲ ಅಲ್ವಾ? ಅದಕ್ಕೆ ಇವತ್ತೇ ಲಾಸ್ಟ್ ಅಲ್ವಾ? ಅದಕ್ಕೆ ನನ್ಗೆ ಯಾಕೋ ತುಂಬಾ ಅಳು ಬರ್ತಾ ಇದೆ. ಅಮ್ಮ, ಯಾಕಮ್ಮ ಇವತ್ತು ಕೊನೆ ದಿವಸ ಅಂತ ಹೇಳ್ತಾ ಇದೀಯಾ? ಏನಾಗಿದೆ ಅಮ್ಮ ನಿನಗೆ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಏನಂತ ಬಿಡ್ಸ ಹೇಳಮ್ಮ. ಅಮ್ಮ ನೀರು. ಅಮ್ಮ ನೀರ್ ಕೊಡಮ್ಮ. ಹೊಟ್ಟೆ ತುಂಬ ಉರಿತಿದೆ. ಅಮ್ಮ, ನನಗೂ ಯಾಕೋ ಹೊಟ್ಟೆಲ್ಲ ಒಂಥರ ಉರ್ದಂಗ ಆಗ್ತಾ ಇದೆಯಮ್ಮ. ನನಗೂ ಸ್ವಲ್ಪ ನೀರು ಕೊಡಮ್ಮ. ಇಲ್ಲಮ್ಮ, ಇಲ್ಲ. ಇವತ್ತು ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆಯಮ್ಮ. ನನಗೂ ತುಂಬಾ ಹೊಟ್ಟೆ ಉರಿತಾ ಇದೆಯಮ್ಮ. ಸತ್ಯ ಏನು ಅಂತ ಹೇಳಮ್ಮ. ಏನಾಗಿದೆ ಅಂತ ಹೇಳಿದ್ರೆ ನನ್ ಮೇಲೆ ಹಾಣೆಯಮ್ಮ, ನನ್ ಮೇಲೆ ಹಾಣೆ. ಅಯ್ಯೋ ದೇವ್ರೇ, ನಾನೇನು ಅಂತ ಹೇಳ್ರೋ? ಏನಂತ ಹೇಳಿ? ನನ್ನ ಪರಿಸ್ಥಿತಿಗೆ ಇವತ್ತು ನಾನು ಹೆತ್ತಿರೋ ನನ್ನ ಮಕ್ಕಳಿಗೆ ನಾನು ನನ್ನ ಕೈಯಾರ ನನ್ನ ಮಕ್ಕಳಿಗೆ ಗೊತ್ತಿದ್ದಿರುವಾಗೆ ವಿಷ ಕೊಟ್ಟು
ಮಾಡ್ಬಿಟ್ಟಿಯಮ್ಮ. ಸೂರ್ಯ ಚಂದ ಇರೋ ತನಕ ತಾನೆತ್ತ ಮಕ್ಕಳ ಸಾಕಲಾರದೆ ವಿಷ ಕೊಟ್ಟೆ ಅಮ್ಮ ಅಪ್ಪ ಕೀರ್ತಿಗೆ. ಪಾತಳಾಗ್ಬಿಟ್ಟಲ್ಲಮ್ಮ ಅಮ್ಮ. ನಾನ್ ಮಾಡಿದ್ದು ಈ ಕೆಲ್ಸ ನನಗೆ ತಪ್ಪು ಅಂತ ಕಾಣಿಸ್ತಿತ್ತು. ಇಲ್ಲಮ್ಮ ಇಲ್ಲ, ನೀನು ಒಳ್ಳೆ ಕೆಲಸನೇ ಮಾಡಿದೀಯಮ್ಮ. ಆದ್ರೆ ಮಕ್ಕಳೇ, ನಿಮ್ಮ ಸಾಕಲ್ ಯೋಗ್ಯತೆ ನನ್ನಲ್ಲಿ ಇಲ್ಲ ಮಕ್ಕಳೇ. ನನ್ ಕೈಯಾರೆ ವಿಷ ಕೊಡ್ತಾ ಇದ್ರಿ, ಕುಡಿ ಮಕ್ಕಳೇ ಅಂತ ಹೇಳಿದ್ರಿ. ಸಂತೋಷವಾಗಿ ನಾವೇ ವಿಷ ಕುಡಿತಿದ್ವಲ್ಲಮ್ಮ. ಆಗ ತಾಯಿಯ ಪಾತ್ರಕ್ಕೆ ಕಳಂಕ ಬರ್ತಿರ್ಲಿಲ್ಲ ಅಮ್ಮ, ಬರ್ತಿರ್ಲಿಲ್ಲ. ಹೌದಮ್ಮ, ನೀನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕಿತ್ತಮ್ಮ. ನೀನಾಗಿ ನಮಗೆ ವಿಷ ಕೊಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನೀನು ಹೇಳಿದ ತಕ್ಷಣ ನಾವೇ ತಗೊಂಡು ನಿನ್ ಮುಂದೆಲ್ಲ ತಿನ್ಸಾಯ್ತಾ ಇದ್ವು ಅಮ್ಮ. ಆದ್ರೆ ನೀನು ತಾಯಿ ಕೊಟ್ಟ ವಿಷ ಅಂತ ಯಾಕಮ್ಮ ಮಾಡ್ಬಿಟ್ಟೆ? ನಿಮ್ಮನ್ನ ಕಳಿಸಿ ನಾನ್ ಯಾಕೆ ಈ ಭೂಮಿ ಮೇಲೆ ಇರ್ಬೇಕು? ನಿಮ್ಮಂತ 3 ಮುತ್ತುಗಳೇ ಹೋದ್ಮೇಲೆ ನಾನ್ ಮಾತ್ರ ಇಲ್ಲಿಂದ ಅನುಭವಿಸೋದು ಏನಿದೆ? ಇಲ್ಲ ಮಕ್ಕಳ, ಇಲ್ಲ. ನಿಮ್ ಜೊತೆ ನಾನು ಬರ್ತಾ ಇದ್ದೀನಿ ಕಣ್ರು, ನಿಮ್ ಜೊತೆ ನಾನು ಬರ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಂದ, ಸ್ವಲ್ಪ ಹೊತ್ತು ತಡ್ಕೋ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ರಾಣಿ ಎಲ್ಲಿದೆಯಮ್ಮ? ತುಂಬಾ ಹೊಟ್ಟೆ ಉರಿತಾ ಇದೆಯಮ್ಮ. ಈ ಕೈಲಾದ ಅಣ್ಣನಿಗೆ ತಂಗಿಯಾಗಿ ಹುಟ್ಟೋದಕ್ಕೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿನ ಋಣ ತೀರ್ತೀರಮ್ಮ. ಋಣ ತೀರ್ತೀನಿ. ಅಣ್ಣ ಹೊಟ್ಟೆ ತುಂಬಾ ಉರಿತಿದೆ ಅಣ್ಣ. ಬೇಡಮ್ಮ. ಮುರುಳಿ ಹೋಗಿ ಕೈ ಜಾರಿತು, ಬೆತ್ತು ಕಲ್ಲ ತಾಕಿ ಚೂರಾಯಿತು, ಏನೋ ಬಯಸಿತು, ಏನೋ ಆಯಿತು. ಮತ್ತು ಉರುಳಿ ಹೋಗಿ ಕೈ ಜಾರಿತು, ಬೆತ್ತು ಕಲ್ಲ ತಾಕಿ ಚೂರಾಯಿತು. ಬಯಸುವುದೊಂದು ಆಗುವುದೊಂದು, ಏನೋ ಬಯಸಿತು, ಏನೋ ಆಯಿತು, ಏನೋ ಆಯಿತು. ರಾಣಿ, ಈ ಕೊನೆಗೂ ಈ 12 ಬಿಟ್ಟು ಕೊನೆಗೂ ಹೋಗ್ಬಿಟ್ಟೇನಮ್ಮ. ರಾಣಿ, ನೀನ್ ಬಿಟ್ಟು ನಾನು ಹೇಗಮ್ಮ ಬರಕ್ಲಿ? ರಾಣಿ, ಹೊಟ್ಟೆ ಉರಿ ಅಂತಿದ್ದಾನೆ. ಈಗ ಶಾಶ್ವತವಾಗಿ ಏನೇನು ಹೊಟ್ಟೆ ಉರಿ ಹೊಟ್ಟೋಯ್ತಲ್ಲ ಮಗನಿಗೆ. ನನಗೆ ಆಗ್ತಿಲ್ಲಮ್ಮ, ಹೊಟ್ಟೆ ತುಂಬಾ ಉರಿತಾ ಇದೆಯಮ್ಮ, ಆಗ್ತಾ ಇಲ್ಲಮ್ಮ. ನನಗೆ ನೀನ್ ಬೇಕಮ್ಮ, ನನ್ನ ಬದುಕಿಸ್ಕಮ್ಮ, ನನ್ನ ಬದುಕಿಸ್ಕಮ್ಮ. ನನಗೆ ಆಗ್ತಾ ಇಲ್ಲ ಅಣ್ಣ, ಅಣ್ಣ, ನನ್ ಬದುಕ್ಬೇಕಣ್ಣ, ನನ್ನ ಬದುಕಿಸ್ಕಣ್ಣ. ಹೊಟ್ಟೆ ಉರಿ. ನನ್ನ ಬಿಟ್ಟು ನೀನು ಹೋಗ್ಬೇಡ ಕಣಮ್ಮ. ಈ 12 ಬಿಟ್ಟು ನೀನು ವಿಧಿಯು ತಳೆದ ಕೋಪವೋ ಇದು, ವಿರಸ ತಂದ ಶಾಪವೋ, ಯಾರು ಗೈದ ಪಾಪವೋ.
ಯಾರೋ ಹೊರುವ ಪರಿತಾಪ ವಿಧಿಯು ತಳೆದ ಕೋಪ ಇದು ವಿರಸ ತಂದ ಶಾಪ ಇದು ಯಾರೋ ಗೈದ ಪಾಪ ಯಾರೋ ಹೊರುವ ಪರಿತಾಪ ವಿಧಿಯು ತಳೆದ ಕೋಪ ಸದ್ಯ ಈ ಕೊನೆಗೂ ಈ ಅಣ್ಣನ ಮೇಲೆ ಸ್ವಲ್ಪನೂ ಕರುಣೆ ಇಲ್ಲದೆ ಬಿಟ್ಟು ಹೊರಟೋದಿಲ್ಲಮ್ಮ. ಶ್ರುತಿ ಕೊನೆಯಲ್ಲಿ ಬಿಕಾರಿ ಮಾಡಿ ಹೆಂಗಾರ ಸಾಯೋ ಮಗನೇ ಅಂತ ಹೊರಟೋದಿಲ್ಲಮ್ಮ. ಅಯ್ಯೋ ಮಕ್ಕಳ ಎಂತ ಘೋರ ಸ್ಥಿತಿ ಬಂದ್ಬಿಡ್ತಲ್ಲೋ. ಈ ಸ್ಥಿತಿ ನೋಡ ಭಾಗ್ಯ ಯಾವ ತಾಯಿಗೂ ಬೇಡ. ಅಮ್ಮ 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 ನನ್ನ ಕಣ್ಣು ಓದೋದಕ್ಕೆ ಇವತ್ತು ನನಗೆ ಸಂತೋಷ ಆಯ್ತಮ್ಮ. ಯಾಕಂದ್ರೆ ನನ್ನ ತಂಗಿಯರ ಸಾವನ್ನ ನೋಡ್ಬಾರ್ದು ಅಂತ ಭಗವಂತ ಮತ್ತೆ ನನ್ನ ಕಣ್ಣಲ್ಲಿ ಕಿತ್ಕೊಂಡು ಒಳ್ಳೆ ಕೆಲಸ ಮಾಡಿದಾನಮ್ಮ. ಒಳ್ಳೆ ಕೆಲಸ ಮಾಡಿದಾನೆ ಅವನು ನಿಜಕ್ಕೂ ಕರುಣಾಮಯ್ಯನಮ್ಮ. ಕರುಣಾಮಯ್ಯ ಸತೀಶ ಅಮ್ಮ ಇನ್ನು ಉಳಿದಿರೋದು ರಾಣಿನೂ ಸತ್ಲು ಶ್ರುತಿನೂ ಸತ್ಲು. ಇನ್ನು ಉಳಿದವರು ನಾನು ನೀನು ಇಬ್ರೇ ಅಮ್ಮ. ಅಮ್ಮ ಇಬ್ರಲ್ಲಿ ಮೊದಲು ಸಾಯೋದು ಯಾರಮ್ಮ? ಕೊನೆಯಲ್ಲಿ ಸಾಯೋರ್ಗೆ ಬಾಯಿಗೆ ನೀರು ಬಿಡದೆ ಅನಾಥೇಯವಾಗಿ ಸಾಯೋಕೆ ನನಗಿಷ್ಟ ಇಲ್ಲ ಅಮ್ಮ. ನನಗಿಷ್ಟ ಇಲ್ಲ ಅಮ್ಮ. ನಾನು ಸತ್ ಮೇಲೆ ನೀನ್ ಸಾಯಮ್ಮ ಅಮ್ಮ. ಇಲ್ಲ ಕಣೋ ಇಲ್ಲ, ಮೊದಲು ನೀನು ಸಾಯೋ. ನೋಡು, ಇಲ್ಲ ನಾನ್ ಸಾಯ್ಬೇಕು. ಮೊದ್ಲು ನಾನೇ ಸತ್ತೋಗ್ಬಿಡ್ತೀನಿ ಕಣೋ. ಮೊದ್ಲು ನಾನೇ ಆ ಥರ ಎಲ್ಲ ಮಾತಾಡ್ಬೇಡಮ್ಮ. ಈ ಕಣ್ಣೀರು ಕೂಡ ನಾನು ಬಿಟ್ಟು ನೀನು ಎಲ್ಲೂ ಹೋಗ್ಬೇಡಮ್ಮ. ಅಮ್ಮ ನಾ ಸತ್ ಮೇಲೆ ನೀ ಸಾಯಮ್ಮ ಅಮ್ಮ. ಸತೀಶ ಅಮ್ಮ ಇಲ್ಲ ಸತೀಶ ಅಮ್ಮ ನನಗೆ ಸತೀಶ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾ ಸತ್ ಮೇಲೆ ನೀ ಸಾಯಮ್ಮ. ಆ ಥರ ಮಾತಾಡ್ಬೇಡಮ್ಮ ಅಮ್ಮ. ಅಮ್ಮ ನೀನ್ ಹಾಗೆಲ್ಲ ಹೇಳ್ಬೇಡ ಕಣೋ. ಇಂಥ ಪಾಪಿ ತಾಯಿ ಬದುಕ್ಬಾರ್ದು ಕಣೋ. ಪಾಪಿ ತಾಯಿ ಬದುಕ್ಬಾರ್ದು. ಅದಕ್ಕೆ ಮೊದ್ಲು ನಾನೇ ಸಾಯೋದು. ನನಗೂ ಯಾಕೆ ಹೊಟ್ಟೆ ತುಂಬಾ ಉರಿತಿದೆ ಕಣೋ ಸತೀಶ. ಅಮ್ಮ ನಾನು ಅಮ್ಮ ಎಲ್ಲಿದ್ಯಮ್ಮ? ಅಮ್ಮ ಆ ಥರ ಎಲ್ಲ ಮಾತಾಡ್ಬೇಡಮ್ಮ. ನೀನು ನನ್ನ ಮಕ್ಕಳ ಹತ್ರ ನನ್ನ ಗಂಡನ ಹತ್ರ ಹೊಟ್ಟೋಗ್ತೀನಿ. ನೀನು ನಮ್ಮ ಜೊತೆ ಬಂದ್ಬಿಡ. ಅಮ್ಮ ನೀನು ನನ್ನ ಜೊತೆ ಅಮ್ಮ ಆ ಥರ ಎಲ್ಲ ಮಾತಾಡ್ಬೇಡಮ್ಮ. ನಾನ್ ಸತ್ ಮೇಲೆ ಸಾಯಮ್ಮ. ಕೂಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ದೇಹದ ಒಡಲು, ಸಾವು ಬದುಕಿನ ನಡುವೆ ಬರೀ ಕಣ್ಣೀರಿನ ಕಡಲು, ಬರೀ ಕಣ್ಣೀರಿನ ಕಡಲು, ಬರೀ ಕಣ್ಣೀರಿನ ಕಡಲು. ಅಮ್ಮ ಕೊನೆಗೂ ನನ್ನ
ಬಿಟ್ಟು ಅನಾಥರ ಮಾಡಿ ಎಲ್ರು ಹೊಟ್ಟು ಹೋದ್ರಿ ಅಮ್ಮ. ಅಮ್ಮ 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 ಇದೆಂತ ಜೀವಪ್ಪ. ತಂದೆ ತಾಯಿ ತಂಗಿಯರು ಅಮ್ಮಂದಿರು ಕಳ್ಕೊಂಡ್ರು ಚೆಕ್ಕದೆ ಕುಕ್ಕದೆ ನಿಂತಿರೋ ಈ ಜೀವಕ್ಕೆ ನಂದು ಧಿಕ್ಕಾರವಪ್ಪ, ಧಿಕ್ಕಾರ. ಅಪ್ಪ ಅಯ್ಯೋ, ಪ್ರಾಣ ಹೋಗುತ್ತಿದೆ, ಶಕ್ತಿ ಕುಗ್ಗುತ್ತಿದೆ. ನೀರು ನೀರು ಏನಾಯ್ತಪ್ಪ? ನೀರು ನೀರು ಸತೀಶ, ಎಲ್ಲಿ ಅಂತ ಹುಡುಕ್ಲಪ್ಪ? ಏನಾಗಿದೆಯಪ್ಪ? ಇವರೆಲ್ಲ ಯಾಕಪ್ಪ ಈ ತರ ಮಲಗಿದ್ದಾರೆ? ಏನಾಗಿದೆಯೋ? ತಿರುಪತಿ, ನನ್ನ ಜೀವನದಲ್ಲಿ ಏನಾಗಬಾರ್ದಾಗಿತ್ತು ಎಲ್ಲ ಆಗೋಯ್ತು. ತಿರುಪತಿ, ಎಲ್ಲ ಆಗೋಯ್ತು. ನಿಮ್ಮಂತ ಶ್ರೀಮಂತರ ಅಟ್ಟಾಸಕ್ಕೆ ನಮ್ಮಂತ ಬಡವರ ಮನೆ ಉರಿದು ಬೂದಿ ಆಗೋಯ್ತು. ತಿರುಪತಿ ಉರಿದು ಬೂದಿ ಆಗೋಯ್ತು. ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ಇವರೆಲ್ಲ ಯಾಕೋ ಹಿಂಗ್ ಮಲಗಿದ್ದಾರೆ? ಅವರು ಮೊಲಗೆಲ್ಲ ತಿರುಪತಿ, ಅವರು ಮೊಲಗೆಲ್ಲ ತಿರುಪತಿ. ಅವರು ಹಿಡಿದ್ರೆ ಅಲ್ಲಿ ತರಿದಾಗಿದ್ದಾರೆ ತಿರುಪತಿ. ಸತೀಶ, ಏನ್ ಹೇಳ್ತಾ ಇದೀಯಾ? ನಿಜ ಹೇಳ್ತಾ ಇದ್ರೆ ತಿರುಪತಿ, ನಾವೆಲ್ಲರೂ ವಿಷ ಕುಡಿದ್ಬಿಟ್ಟಿದೀವಿ ತಿರುಪತಿ. ಸತೀಶ, ಬಾರೋ ಮೊದಲು ಆಸ್ಪತ್ರೆಗೆ ಹೋಗೋಣ. ನಿನ್ನ ಅಪ್ಪನಾರು ಉಳಿಸ್ಕೊಳ್ತೀರಿ? ಇಲ್ಲ ತಿರುಪತಿ, ನನ್ನ ಸಾವು ಸಮೀಪ ಬಂದಿದೆ ತಿರುಪತಿ. ಸಾಯುವಾಗ ನನಗೊಂದು ಕೊನೆ ಆಸೆ ಇದೆ, ನಡೆಸ್ಕೊಡ್ತೀಯ ತಿರುಪತಿ? ಅದ್ ಏನ್ ಹೇಳೋ ಸತೀಶ? ಒಂದು ಮಾತೇನೋ 100 ಮಾತು ಹೇಳೋ, ನಾವು ನಡೆಸ್ಕೊಡ್ತೀರಿ. ನಾನು ಸತ್ತ ಮೇಲೆ ಬೀದಿಯಲ್ಲಿ ಅನಾಥ ಎಡವಾಗಿ ನಾಯಿಗಳು ಎಳ್ದಾಡೋ ರೀತಿ ಮಾಡ್ತಾನೆ. ನನ್ನನ್ನು ಶವ ಸಂಸ್ಕಾರ ಮಾಡಿಕೊಡು ತಿರುಪತಿ, ಶವ ಸಂಸ್ಕಾರ ಮಾಡಿಕೊಡು. ಸತೀಶ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನೊಬ್ಬನಾರು ಉಳಿಸ್ಕೊಳ್ತೀರಿ? ಬಾ ಸತೀಶ. ಇಲ್ಲ ತಿರುಪತಿ, ಇಲ್ಲ. ಸಾಯುವಾಗ ದೀಪ ಹಾರುವಾಗ ದಗದಗನೆ ಹುರಿಯುವಂತೆ ಸಾಯುವಂತಲ್ಲಿರುವ ನಾನು ಶಕ್ತಿ ತುಂಬಿ ಮಾತಾಡ್ತಾ ಇದ್ದೀನಿ ತಿರುಪತಿ. ಅಲ್ಲೋಡು, ನಮ್ ತಂದೆ, ನಮ್ ತಾಯಿ, ನನ್ ರಾಣಿ, ನನ್ ಶ್ರುತಿ ಎಲ್ಲರೂ ಬಾ ಮಗನೇ, ಬಾ ಅಣ್ಣ, ಬಾ ಅಂತ ಕರೀತಾ ಇದ್ದಾರೆ ತಿರುಪತಿ. ನನ್ನ ಕಾಲ ಮುಗಿತು ತಿರುಪತಿ. ನಾನು ಅವ್ರು ಬಿಟ್ಟು ಬದುಕ್ಲಾರೆ. ನಾನಿನ್ನು ಬರ್ತೀನಿ ತಿರುಪತಿ, ನಾನಿನ್ನು ಬರ್ತೀನಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸುತ್ತವ ಹರಿದು ಮುಂಬೆಯ ಮುರಿದು ಮಂಡಗಿಸಿದ ಕಂಬನಿದ್ದಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ನನ್ನನ್ನು ಶ್ರಮಿಸು
ಸತೀಶ. ನಾನು 1 ಗಂಟೆ ಮುಂಚೆ ಯಾರು ಬಂದಿದ್ದರೆ ನಿನ್ನನ್ನಾರಾದ್ರೂ ಉಳಿಸ್ಕೋಬೋದಿತ್ತು. ಆ ವಿಧಿ ನಿಮ್ಮ ಬಾಳಲ್ಲಿ ಚೆಲ್ಲಾಟ ಹಾಡ್ಬಿಟ್ಟ. ಮಿಸ್ಟರ್ ಪಶುಪತಿ ಬನ್ನಿಲೆ. ಏನ್ ಸರ್ ಇದು ಸರ್? ಏನ್ ಸರ್ ಇದು? ರಾಜಾರಾಮ ಸಂಸಾರ ಎಲ್ಲ ಅನಾಥರಾಗಿ ಈ ತರ ಮಲಗಿದಾರಲ್ಲ, ಏನ್ ಸರ್ ಇದು? ಸರ್ ಈ ಅನಾಥರಿಗೆ ಯಾರು ಸರ್ ದಿಕ್ಕು? ಇಲ್ಲ ಪಿಪಿ, ಇವ್ರು ಅನಾಥ ಆಗ್ಬಾರ್ದಂತಾನೆ ನೀನ್ ಕರ್ಸಿರೋದು. ನೋಡು, ಆ ಸಿಟಿಯಲ್ಲಿ ಹೋಗಿ ಸಂತೋಷ ಇದ್ದಾನೆ, ಅವನ್ನ ಕರ್ಕೊಂಡು ಬಾ. ನೀನ್ ಬರೋ ತನಕ ಇವ್ರೆಲ್ಲರೂ ಮಸಾಣಕ್ಕೆ ಸೇರಿಸ್ತಾ ಇರ್ತೀನಿ, ನಿನ್ ದಾರಿನೇ ಕಾಯ್ತಾ ಇರ್ತೀನಿ. ಆಯ್ತು ಸರ್, ಆ ಪಾಪಿ ಎಲ್ಲೇ ಇದ್ರು ನಾನು ಹುಡುಕ್ ಕರ್ಕ ಬರ್ತೀನಿ. ಪ್ರೀತಿಯ ನಲ್ಮೆಯ ಒಲುಮೆಗೆ ಹಿರಿಯ ಸುಖವೇ ನಿಜವಾದ ಪ್ರೇಮ ಸಂಗೀತ. ಅಂತ ಪ್ರಿಯತಮಗೆ ಕೊಡಬೇಕೊಂದು ಸಿಹಿಯಾದ ಮುತ್ತ. ತುತ್ತು ಕೊಡೋರು ಮಗಳಿಗೆ ಬಂದ್ಮೇಲೆ ತುತ್ತು ಕೊಟ್ಟು ಹಾಕುನ್ನ ಸುಡುಗಾಡ ಕಳಿಸ್ತಾ ಮಹಾ ಆದರ್ಶ ತವರಿನ ತಮ್ಮ ಅಲ್ವಾ ನೀನು? ಪಶುಪತಿ, ನಾಲ್ಗೆನ ಬಿಗಿಡ್ ಮಾತಾಡೋ. ಸಂತೋಷ್, ನನಗೆ ನಾಲ್ಗೆನಾರ ಐತೆ, ಇಂತರ ನಾಲ್ಗೆನ ತಿತ್ತೋಗಿರೋ ಎಕಡ ಮಾಡ್ಕೊಂಡಿಲ್ಲ ಸಂತೋಷ್. ಎಕಡ ಮಾಡ್ಕೊಂಡಿಲ್ಲ. ಇವ್ರು ಏನೇನೋ ಮಾತಾಡ್ತಾ ಇದ್ದಾರಲ್ಲ. ಅವ್ವ ಮಹಾತಾಯಿ, ಯಾಕಡೆ ರಾಜಾರಾಮನ ಮನೆಗೆ ಕಾಲಿಟ್ಟು ಆ ಮನೆಯ ಸ್ಮಶಾನ ಮಾಡ್ಬಿಟ್ಟಲ್ಲವ. ನಿನ್ನಂತ ಮಹಾತಾಯಿರು ಊರಿಗೆ ಇಬ್ಬಿಬ್ರಿದ್ರೆ ಆ ಊರು ತೀರೋಯ್ತು ಗಿಡವ, ಆ ಊರು ಮುಗ್ದೋಯ್ತು ಗಿಡವ. ಏನ್ ಹೇಳ್ತಿದೆ ಪಶುಪತಿ? ನೀನ್ ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಯಾಕಪ್ಪ ಅರ್ಥ ಆಗುತ್ತೆ? ಅಟ್ಟ ಹತ್ತದ ಮೇಲೆ ಏನಿ ಓದಿಯೋ ಭೂಪ ಅಲ್ವಾ ನೀನು? ಪಾಪ ನಿನ್ನನ್ನು ಮಗ ಅಂತ ತಿಳ್ಕೊಂಡು ನಿನ್ನ ಬೆಳೆಸಿದ ನಿಮ್ಮ ಮಾವನ ಪಾಲ್ಗೆ ನೀನೇ ಮೃತ್ಯು ಆಗ್ಬಿಟ್ಟಲ್ಲಪ್ಪ, ನೀನೇ ಮೃತ್ಯು ಆಗ್ಬಿಟ್ಟೆ. ಇವತ್ತು ರಾಜಾರಾಮಣ್ಣ ದಿಕ್ಕಿಲ್ಲ ಸಾವಾಗಿ ಸಾಯ್ಬೇಕಾದ್ರೆ ಈ ತವರಿನ ತಮ್ಮ ಸಂತೋಷ ಕಾರಣ, ಈ ತವರಿನ ತಮ್ಮ ಸಂತೋಷ ಕಾರಣ. ನಾನು ನಮ್ಮ ಮಾಂಸ ಕಾರಣ ಅದ್ನ ಅಕ್ಕ ಬಂದ್ ಕೇಳಿದ ತಕ್ಷಣ ಅವ್ರು ಕೇಳಿದ ಕ್ಷಣ ಎತ್ಕೊಟ್ಟು ಕಳ್ಸಿದಾರೆ. ಏನಂದ್ರೆ ಯಾಕಂದ್ರೆ ನಾವು ಹಣ ಎತ್ಕೊಟ್ಟು ಕಳ್ಸಿದ್ದು? ಅವತ್ತು ಅವ್ರ ಹಣ ಕೊಟ್ಟು ಕಳ್ಸಿದ್ರೆ ಇವತ್ತು ರಾಜಾರಾಮನ ಸಂಸಾರ ಬೀದಿಗೆ ಬರ್ತಿರ್ಲಿಲ್ಲ. ತಮ್ಮ ಮಕ್ಕಳನ್ನ ಓದಿಸ್ತೆ, ನಿನ್ನ ಸ್ವಂತ ಮಗ ಅನ್ಕೊಂಡು ನಿನ್ನ ಓದಿಸಿ ವಿದ್ಯಾವಂತನ ಮಾಡಿ ಮದುವೆ ಮಾಡಿ ಅವರು ಸಾಲ ಮಾಡ್ಕೊಂಡು ಅವ್ರ ಮನೆ ಅನಾಜಾಗಿ ಬೀದಿಗೆ ಬತ್ತು. ಅವರ ಸಾವಿಗೆ ಕಾರಣ ಈ ತವರಿನ ತಮ್ಮನೇ ಕಾರಣ, ಈ ತವರಿನ ತಮ್ಮನೇ ಕಾರಣ. ಈ ಮಾತು ನಿಜನಾ ಪಶುಪತಿ? ನಾನು ಸುಳ್ಳೇಳಿ ಯಾರು ನಡ್ಕೋಕ್ ಹೋಗ್ಲಿ ಸಂತೋಷ್. ಇದು ನಮ್ಮ ಮನೆ ದೇವರಾಣು ಸತ್ಯ ಸಂತೋಷ್, ನಮ್ಮ ಮನೆ ದೇವರಾಣು ಸತ್ಯ. ಹಣ ಕೊಡಿಲ್ಲ ಅಂತ ಕೇಳೋಲ್ಲ. ಸಂಗೀತ, ಅವತ್ತು ಬಂದು ಅಕ್ಕ ಬಂದು ಕೇಳಿದಾಗ ನೀನು ಹಣ ಕೊಟ್ಟು ಕಳ್ಸಿದ್ದೇನೆ. ಏನು ಆಗ್ಲಿಲ್ಲಮ್ಮ ಮಹಾತಾಯಿ. ಮನೆಗೆ ಬಂದ್ ಸಾರದ ಮುನ್ನ ಬಾಯಿಗೆ ಬಂದಾಗ ಹೋಗು, ಜಾರ್ಸಿ ಈಚಕ್ ತಳ್ಳೋದಲ್ಲವ. ಈಗ ಮಾತಾಡವ, ಎಲ್ಗೋಯ್ತವ ಬಾಯಿ ನಿನಗೆ? ಇದು ನಿಜನ ಪಶುಪತಿ? ನಮ್ಮ ಮನೆ ದೇವರಾನ ಸತ್ಯ ಸಂತೋಷ್, ನಮ್ಮ ಮನೆ ದೇವರಾನ ಸತ್ಯ. ಛೇ, ನನ್ನ ಎಂತಹ ನೀಚನಾದೆ, ಕಣ್ಣಿದ್ದು ಕೂಡನಾದೆ. ಇವ್ರ ಮಾತನ್ನ ನಂಬಿ ನಮ್ಮ ಅಕ್ಕ ಸುಖವಾದ ತಿಳ್ಕೊಂಡೆ. ಹೇ ಮನೆಯಾಳಿ, ಇಂಥ ಮನೆಯಾಳಿ ಕೆಲಸ ಮಾಡಕ್ಕೆ ನಾನೇನು ದ್ರೋಹ ಮಾಡಿದ್ದೀನಿ ನಿನಗೆ?
ಇವತ್ತು ನನ್ನ ಅಕ್ಕ ಬೀದಿ ಪಾಲಾಗಬೇಕಾದ್ರೆ ನೀನೇ ಕಾರಣ. ನಿನ್ನ ಮುಖ ನಾನು ತೋರಿಸ್ಬೇಡ, ತೊಲಗೆ ಹತ್ತೆ. ಏನ್ ಮಾಡ್ತಾ ಇದೀಯ? ನನ್ ತಂಗಿನ ಸಾಯಿಸ್ಬೇಕು ಅನ್ಕೊಂಡಿದ್ಯೇನು? ನೀನು ಈ ಮಳೆ ಅಳಿಯ ಅನ್ನೋದು ನೆನ್ಪಿರ್ಲಿ. ಬಾರೋ ಮೆಮುಕ್ ಮಾವ, ನೀನೆಂತ ಗೋಮುಖ ವ್ಯಾಘ್ರ ಅಂತ ನನ್ಗೆ ಈಗ ಗೊತ್ತಾಯ್ತು. ನಾನೀ ಮನೆ ಅಳಿಯ ಅಂತ ನೀನು ತಂಗಿ ಸೇರಿ ನಮ್ಮ ಅಕ್ಕ ಸಂಸಾರನೇ ಬೀದಿ ಪಾಲ್ ಮಾಡ್ಬಿಟ್ರಿ. ಯಾರೋ ಗೋಮುಖ ವ್ಯಾಘ್ರ? ಯಾರೋ ಗೋಮುಖ ವ್ಯಾಘ್ರ? ನೀನು ನನ್ನ ತಂಗಿನ ಮದುವೆ ಆಗ್ಲಿಲ್ಲ ಅಂದ್ರೆ ನೀ ಮಕ್ ನಂಗೆ ಊರ್ ಮೇಲೆ ಫಿಕ್ಸ್ ಎತ್ತಬೇಕು ಅನ್ನೋದ ಮರಿಬೇಡ. ಸಂತೋಷ್, ಅಷ್ಟೇ ಯಾಕೋ ನೀನ್ ಹಾಕಂದಿರೋ ಬಟ್ಟೆ ನಾನ್ ಕೊಟ್ಟಿರೋದು, ನೀ ತಿಂತಾ ಇರೋ ಅನ್ನ ನಾನ್ ಕೊಟ್ಟಿರೋದು. ಅಷ್ಟೇ ಯಾಕೋ ನೀ ಕಾಲಲ್ಲಿ ಹಾಕೊಂಡಿರೋ ಸುದ ನಾ ಕೊಟ್ಟಿರೋದನ್ನ ಮರಿಬೇಡ. ಯಾರು ಬೇಕು ನಿನ್ನ ಅರಮನೆ? ನಿನ್ನ ಅರಮನೆಗಿಂತ ನನ್ನ ಅಕ್ಕನ ಕಿರಿಮನೆ ಮೇಲೆ ಕಣೋ. ಕೇವಲ ನಿನ್ನ ತಂಗಿ ಮದುವೆ ಆದಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿದ್ದೀನಿ ಹೊತ್ತು. ಯಾವ ನಾಯಿ ಬೇಕು ನಿನ್ ಮನೆ? ದಯವಿಟ್ಟು ಕ್ಷಮಿಸ್ಬಿಡ್ರಿ, ನಮ್ಮ ಅಣ್ಣನ್ ಮಾತು ಕಟ್ಕೊಂಡು ನಾನು ಇಲ್ಲಿ ಮಾಡ್ತೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಥೂ ನಾಯಿ, ನಿನಗೋಸ್ಕರ ನಮ್ಮ ಅಕ್ಕ ಬಾವನ್ನೇ ಬಿಟ್ಟು ಬಂದೆ. ನಾನು ಸರಿಯಾದ ಪಾಠನೇ ಕಲಿಸ್ತೆ. ಇನ್ನು ಈ ಸೌಲ್ ಮನೇಲಿ ನೀನು ನಿಮ್ಮ ಅಣ್ಣ ಇಬ್ರು ಬಿದ್ದು ಸಾಯ್ರಿ, ನಾನಂತ ಇರೋದಿಲ್ಲ. ಸಂತೋಷ, ಈಗ ಮಾತಾಡ್ತಾ ನಿಂತ್ಕೊಳ್ಳಕ್ಕೆ ಟೈಮ್ ಇಲ್ಲಪ್ಪ. ನಿಮ್ಮ ಅಕ್ಕ ಶ್ರುತಿ, ರಾಣಿ, ಸತೀಶ ಬಡತನ ತಾಳ್ಲಾರ್ದೆ ಹೊಟ್ಟೆ ಹೆಸರಿನಿಂದ ಔಷಧಿ ತಕ್ಕಂದು ಸತ್ತೋಗ್ಬಿಟ್ಟಿದಾರಪ್ಪ. ನಿನ್ ಬೇಗ ಬಾರಪ್ಪ. ಪಶುಪತಿ ಏನ್ ಹೇಳ್ತಾ ಇದೀಯ? ಈ ಮಾತು ಸತ್ಯನಾ? ಸತ್ಯ ಸತ್ಯ ಸಂತೋಷ್, ನಿನ್ನ ಕರ್ಕೊ ಹೋಗಕ್ಕೆ ನಾನು ಬಂದಿರೋದೀಗ. ಬಾರಪ್ಪ ಹೋಗೋಣ. ಅಯ್ಯೋ ಅಕ್ಕ, ನನ್ನನ್ನು ಬಿಟ್ಟು ಹೊರಟೋದೆ ಅಕ್ಕ. ಸಮಾಧಾನ ಮಾಡ್ಕೋ ಸಂತೋಷ್, ಸಮಾಧಾನ ಮಾಡ್ಕೋ. ಈಗತ್ರೆ ಏನು ಪ್ರಯೋಜನ ಇಲ್ಲ. ಚಿಂತೆ ಹೋದ ಕಾಲಕ್ಕೆ ಮಿಂಚಿಸಿ ಪ್ರಯೋಜನವಿಲ್ಲ. ಬಾ ಹೋಗೋಣ ಸಂತೋಷ್, ಬಾ ಹೋಗೋಣ. ಯಾವ ಮುಖ ಹೊತ್ಕೊಂಡು ಬರ್ಲೋ? ನಾನು ಬಂದ್ರೆ ಈ ಊರಿನ ಜನ ಸುಮ್ಮನೆ ಬಿಡ್ತಾರೇನೋ? ಹೇ ದರಿದ್ರಳೆ, ನೋಡ್ದೇನೆ ನೀನ್ ಮಾಡಿದ ತಪ್ಪಿಗೆ ನನ್ನ ಅಕ್ಕ ಸಂಸಾರ ನಾಶ ಮಾಡ್ಬಿಟ್ಟಿ. ಅಲ್ಲಿ ದೇವರಂತ ನನ್ನ ಅಕ್ಕನೇ ಹೋದ್ಮೇಲೆ ನೀನ್ ಬದುಕಿಬಾರ್ದು. ತಾಯೇ ತಾಯೇ, ಒಂದ್ ಅಜೆ ಮುಂದಿಟ್ರೆ ನಿಂತಲೇ ಸರಿದರಿರಲ್ಲ. ಸಂತೋಷ್ ಸಂತೋಷ್, ಬಾ ಸಂತೋಷ್. ಅವ್ರ ಜೊತೆ ಏನ್ ಮಾತಾಡ್ತಾ ಇದೀಯಾ? ಮೂರ್ಖರ ಜೊತೆ ಜಗಳ ಮಾಡೋದು ಒಂದೇ, ಸಗಣಿ ಜೊತೆ ಸ್ನೇಹ ಮಾಡೋದು ಒಂದೇ. ನೀನ್ ಮಾಡ್ಬೇಕಾಗಿರೋ ಕೆಲಸ ಇನ್ನು ತುಂಬಾ ಇದೆ. ಬಾ ಸಂತೋಷ್, ಹೋಗೋಣ ಬಾ. ಸರಿಯೋ ಅಕ್ಕ, ನಾನು ಬರ್ತಾ ಇದ್ದೀನಿ ಅಕ್ಕ. ಬಾ ಸಂತೋಷ್. ಸಂಗೀತ, ನಿನ್ಗೇನು ಆಗ್ಲಿಲ್ವಮ್ಮ? ಇಲ್ಲ ಅಣ್ಣ, ಏನೂ ಆಗಿಲ್ಲ. ಬಮ್ಮ. ಕೊನೆಗೂ ಈ ಪಾಪಿನ ಬಿಟ್ಟು ಹೊಟ್ಟೋದೆ ಅಕ್ಕ. ಅಕ್ಕ, ನಿನ್ನ ದುರಂತ ಸಾವಿಗೆ ನಾನೇ ಕಾರಣ ಅಕ್ಕ. ನಮ್ಮೆಲ್ಲರನ್ನು ಬಿಟ್ಟು ನನ್ನನ್ನು ಓದಿಸಿ ವಿದ್ಯಾವಂತನಾಗ ಮಾಡಿ ಕೊನೆಗೂ ನನ್ನನ್ನು ಬಿಟ್ಟು ಹೊಟ್ಟೋದೆ ಅಕ್ಕ. ಸತೀಶ ಸತೀಶ, ಇಬ್ರು ಜೊತೆಲೇ ಹುಟ್ಟುವಿ, ಜೊತೆಲೇ ಇದ್ವಿ. ಆದ್ರೆ ಹೋಗುವಾಗ ನನ್ನನ್ನು ಬಿಟ್ಟು ಹೊಟ್ಟೋದೆ ಎಲ್ಲೋ. ಮಾತಾಡು ಮಾತಾಡು. ರಾಣಿ ರಾಣಿ, ಮಾತಾಡು. ಅಮ್ಮ ಮಿಠಾಯಿ ತಗೋಬಾ, ಟೇಪ್ ತಗೋಬಾ, ಹೊಸ ರಂಗ ತಗೋಬಾ ಅಂತಂದೆ. ಆದ್ರೆ ಆ ನಿನ್ನ ಆಸೆ ನಾನು ನೆರವೇರಿಸ್ತಿರ್ವಲ್ಲಮ್ಮ. ಶ್ರುತಿ, ನಿನಗೆ ಮೋಸ ಮಾಡಿದ್ದಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷಣ ಕೊಟ್ಟನಮ್ಮ. ನೀನ್ ಎಷ್ಟೇ ಆದ್ರೂ ಸತ್ತಾದರು ಪುನಃ ಬರಲ್ಲ.
ನಿಮ್ ಮಾವ ಸತ್ತಾಗಂತೂ ಬರ್ಲಿಲ್ಲ. ಈಗ್ಲಾರು ಅವ್ರ ಚಿತೆಗೆ ಬೆಂಕಿಡು. ಇಲ್ಲ ಇಲ್ಲ, ಈ ಪಾಪಿ ಕೈಗಳಿಂದ ನನ್ನ ಅಕ್ಕನ ದೇಹಕ್ಕೆ ಬೆಂಕಿ ಇಡ್ಲಾರೆ. ಅಕ್ಕ, ನನಗೆ ಸಿರಿ ಸಂಪತ್ತು ಏನು ಬೇಡ. ಸಾವು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ನಾವು ಒಂದಲ್ಲ ಒಂದಿನ ಸಾಯಲೇಬೇಕು. ಆದ್ರೆ ನಿಮ್ಮ ಅಕ್ಕ ಸಾಯುವಾಗ ತುಂಬಾ ನೋವು ಕೊಟ್ಬಿಟ್ಟೆ. ಅವ್ರ ಚಿತೆಗೆ ಬೆಂಕಿ ಇಟ್ಟು ಅವ್ರ ಅಂತಿಮ ಸಂಸ್ಕಾರನ ನೀಟಾಗಿ ಮಾಡ್ಕೊಡಪ್ಪ. ಇಲ್ಲ ಇಲ್ಲ ತಿರುಪತಿ ಇಲ್ಲ, ನನ್ನ ಅಕ್ಕ ಇಲ್ಲೇ ನಾ ಬದುಕುದಿಲ್ಲ. ತಿರುಪತಿ ಇಲ್ಲ, ಬಿಡಿ ನನ್ನ. ನಾನು ಸತ್ತು ನಾನು ನನ್ನ ಅಕ್ಕನ ಜೊತೆ ಸಾಯ್ತೀನಿ. ಬಿಡಿ ನನ್ನ, ಬಿಡಿ. ಎಲ್ಲೂ ಸಂತೋಷ್, ಏನ್ ಹೇಳ್ತಾ ಇದ್ಯಾ? ಅಕ್ಕನ ಜೊತೆ ಬಿಸ್ ಸಾಯ್ತಾ ಇದ್ದ ನಾಚಿ ಆಗುದ್ರು ನಿನ್ಗೆ? ಒಬ್ಬ ಅಕ್ಕ ತನ್ನ ತಮ್ಮನ್ನ ಮಗ ಅಂತ ಸಾಕ್ತಾಳೆ ಕಣೋ. ಅಂತ ನೀವೇನೋ ಕೊಟ್ರಿ. ನಿಜವಾದ ಒಬ್ಬ ತಮ್ಮನ್ನ ಸಾಕೊಳ್ಳೋ ತಾಯಿ ಅಲ್ಲ ಅಕ್ಕ. ಕೇವಲ 4 ವರ್ಷ ಮುಂದೆ ಹುಟ್ಟಿದ್ರುವೆ ತನ್ನ ತಮ್ಮನ್ನ ಮೊದಲಲ್ಲಿ ಎತ್ತ ಸಾಕೋಳು ಅಕ್ಕ. ಅಂತ ಅಕ್ಕನಿಗೆ ನೀ ಕೊಟ್ಟ ಬಹುಮಾನ ಇದೆ ಕಣೋ. ಯಾವ ಹೆಣ್ಮಕ್ಳು ಯಾಲಿ ಎಂತ ಶ್ರೀಮಂತ ಗಂಡನ ಮದುವೆಯಾಗಿ ಹೋಗ್ಲಿ, ಅವಳು ಕೇಳೋದೊಂದೇ, ನನ್ನ ತವ್ರ ಮನೆ ಚೆನ್ನಾಗಿರ್ಲಿ, ನನ್ನ ತವ್ರ ಮನೆ ಉಗ್ತಾ ಇರ್ಲಿ, ನನ್ನ ಅಣ್ಣ ಚೆನ್ನಾಗಿರ್ಲಿ, ನನ್ನ ಅಣ್ಣನ ಮಕ್ಕಳು ಚೆನ್ನಾಗಿರ್ಲಿ ಅಂತಾರೆ. ಆದ್ರೆ ನಿನ್ನಂತ ಅಣ್ಣಂದ್ರು ಮುತ್ಕೊಡೋಳು ಮಕ್ಕಳಿಗೆ ಬಂದಾಗ ತುತ್ಕೊಟ್ಟವ್ರನ್ನ ಮರೀತಿರಲ್ಲೋ. ಒಬ್ಬ ನಿಜವಾದ ಅಕ್ಕ ತನ್ನ ತಮ್ಮನ ಹತ್ರ ಬೇಡೋದು ಏನ್ ಗೊತ್ತೇನ್ರು? ಪ್ರತಿ ಒಂದು ಗೌರಿ ಹಬ್ಬದಲ್ಲಿ ನೀನ್ ಕೊಡೋ ಮುತ್ತೈದ ಬಾಗಿನ ಕೊಡೋ. ಆದ್ರೆ ನೀನು ನಿಮ್ಮ ತವರಿನ ಕುಡಿನ ಬರದು ಮಾಡ್ಬಿಟ್ಟಿಯಲ್ಲೋ. ಇವತ್ತು ನೀ ಸತ್ತೋದ್ ಮಾತ್ರಕ್ಕೆ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀನ್ ಬದುಕು, ನಿಮ್ಮ ಅಕ್ಕನ ಹೆಸರಲ್ಲಿ ಬಡ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡು. ಆಗ ಅವ್ರ ಬಾಯಿಂದ ಬರೋ ನುಡಿ ಮುತ್ತುಗಳು ನಿನ್ನ ಅಕ್ಕನ್ನ ಸ್ವರ್ಗ ಕೊಡ್ತವೆ. ಹುಟ್ಟಿದ ಮೇಲೆ ಪ್ರತಿಯೊಬ್ರು ಸಾಯ್ಲೇಬೇಕು, ಯಾರನ್ನು ಮಡಿಕೊಂಡಾಗಲ್ಲ. ಬಾ ನಿನ್ನ ಅಕ್ಕನ ಜೊತೆಗೆ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋದಾರು ಮಾನವ, ಓ ವಿಧಿಯಾಟ ಕಂಡೋದಾರು ಮಾನವ.